ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾಂ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತಿದೃಶತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಧರ್ಮಪ್ರೋಜ್झितಪೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃತ್ಯವರುತ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸೆ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ್ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮತ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ ಶ್ರೀ ಸತ್ಯಾತ್ಮ ಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಶಾಪ ನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀಮದ್ಭಾಗವತೆ ನವಮಸ್ಕಂದಾಂತರ್ಗತ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿವಸ ಕಪಿಲನನ್ನು ಸ್ತೋತ್ರ ಮಾಡಿದ ನಂತರ ಕಪಿಲ ನಾಮಕ ಪರಮಾತ್ಮ ಅಂಶುಮಂತನಿಗೆ ಹೇಳ್ತಾನೆ, ನೋಡು ಈ ಕುದುರೆ ಅಶ್ವೋಯಂ ನಿಯತಾಂ ವತ್ಸ ಪಿತಾಮಹ ಪಶುಸ್ತವ. ನಿನ್ನ ಪಿತಾಮಹನಾಗಿರ್ತಕ್ಕಂಥ ಸಗರನ ಕುದುರೆ ಇದು. ಇನ್ನೊಂದು ದಿವಸದ ಇನ್ನೊಂದು
ಅಶ್ವಮೇಧ ಯಜ್ಞದ ಯಜ್ಞ ಬಾಕಿ ಇದೆ, ಅರ್ಧ ಆಗಿದೆ. ಅದು ಆ ಅರ್ಧದಲ್ಲರಲ್ಲಿ ಬಲಿ ಕೊಡ್ತಕ್ಕಂಥ ಪಶು ಕರ್ಕೊಂಡು ಹೋಗು. ಆನಂತರ ಇಲ್ಲೇನು ಬೂದಿಯ ರಾಶಿಯನ್ನು ನೋಡ್ತಾ ಇದ್ದಿಲ್ಲ, ಇವರೇ ನಿನ್ನ ಕಕ್ಕಂದಿರು. ಇವರು ನನ್ನನ್ನು ಬೈದೋದಕ್ಕೋಸ್ಕರ ಸೋತ್ತಮರ ದ್ರೋಹದಿಂದ ತಮ್ಮ ಪಾಪದಿಂದ ತಾವೇ ದಗ್ಧರಾಗಿದ್ದಾರೆ. ಇವರ ಉದ್ಧಾರವಾಗಬೇಕಾಗಿದ್ದರೆ ಗಂಗಾಂಬಃ ಅಸ್ತಿನೇ ತರತ, ಗಂಗೆಯ ಪ್ರವಾಹ ಇಲ್ಲಿವರೆಗೂ ಬರಬೇಕು, ಇವರ ಬೂದಿ ಆ ಗಂಗೆಯಲ್ಲಿ ಸೇರಿಕೊಳ್ಬೇಕು, ಆಗ ಮಾತ್ರ ಇವರು ಉದ್ಧತರಾಗ್ತಾರೆ, ಅಲ್ಲಿವರೆಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸೋತ್ತಮ ದ್ರೋಹ ಎಷ್ಟು ಕಠೋರ ಅಂತ ಅನ್ನೋದನ್ನು ನಾವು ಕಲ್ಪನೆ ಮಾಡಿಕೊಳ್ಬೇಕು. ಹಾಗೆ ಆಗಲಿ ಅಂಥೇಳಿ ಅಂಶವಂತ ಆ ಕಪಿಲನಾಮಕ ಭಗವಂತನಿಗೆ ನಮಸ್ಕಾರ ಮಾಡಿ, ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ತೆಗೆದುಕೊಂಡು ಆ ಕುದುರೆಯನ್ನು ತಂದು ತಿರುಗಿ ಒಪ್ಪಿಸಿಕೊಟ್ಟಿದ್ದಾನೆ. ಆಗ ಕುಲೋಪಯುಕ್ತರಾಗಿರ್ತಕ್ಕಂಥ ವಸಿಷ್ಠರ ಪೌರೋಹಿತ್ಯದಲ್ಲಿ 100ನೇ ಅಶ್ವಮೇಧ ಯಜ್ಞವನ್ನು ಸಗರ ಪೂರ್ತಿಯಾಗಿ ಒಳ್ಳೆಯ ವಿಜೃಂಭಣೆಯಿಂದ ಸಾಂಗವಾಗಿ ಪೂರೈಸಿದ್ದಾನೆ. ಆನಂತರ ಔರ್ವ ಋಷಿಗಳ, ವಸಿಷ್ಠರಲ್ಲ, ಔರ್ವ ಋಷಿಗಳು ಪುರೋಹಿತರು, ಔರ್ವ ಋಷಿಗಳು ಹೇಳಿದ ಮಾರ್ಗದಿಂದ ತತ್ವಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಭಗವಂತನನ್ನು ಪಡೆಯೋದಕ್ಕೋಸ್ಕರ ತನ್ನ ಮೊಮ್ಮಗನಾದ ಅಂಶವಂತನಿಗೆ ಸಂಪೂರ್ಣ ರಾಜ್ಯವನ್ನು ಕೊಟ್ಟು ತಪಸ್ಸಿಗೆ ಹೊರಟೋಗ್ತಾನೆ. ಈ ಕಡೆಗೆ ಅಂಶವಂತ ಬಹಳ ವರ್ಷಗಳವರೆಗೆ ತನ್ನ ಆಯುಷ್ಯ ಇರುವವರೆಗೂ ಗಂಗಾದೇವಿಯನ್ನು ಪ್ರತ್ಯಕ್ಷ ಕೊಡಿಸಿಕೊಳ್ಳಬೇಕು ಅಂತೇಳಿ ತಪಸ್ಸು ಮಾಡಿದ. ಆಯುಷ್ಯ ಮುಗಿಯಿತು, ಕೆಲಸ ಆಗಲಿಲ್ಲ. ಆಯುಷ್ಯ ಮುಗಿಯಿತು, ಕೆಲಸ ಆಗಲಿಲ್ಲ. ಆ ಗಂಗೆಯನ್ನು ಪ್ರತ್ಯಕ್ಷೀಕರಿಸಿದಲ್ಲಿ ಮುಗಿದೋಯ್ತು, ಗಂಗೆ ಪ್ರತ್ಯಕ್ಷಳಾಗಲಿಲ್ಲ. ಆನಂತರ ಅವನ ಮಗ ದಿಲೀಪನು ಕೂಡ ತಪಸ್ಸು ಮಾಡೋದಕ್ಕೋಸ್ಕರ ಬಹು ಸಮಯ ಪ್ರಯತ್ನ ಮಾಡಿದ್ದಾನೆ. ದಿಲೀಪಃ ತತ್ಸುತಃ ತದ್ವದ್ ಅಶಕ್ತಃ, ಅವನು ಗಂಗಾದೇವಿಯನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಲಿಕ್ಕೆ ಸಮರ್ಥನಾಗಲಿಲ್ಲ. ಅವನ ಮಗನಾಗಿರ್ತಕ್ಕಂಥ ಭಗೀರಥ ವಿಶೇಷವಾದ ತಪಸ್ಸನ್ನು ಮಾಡಿದ್ದಾನೆ. ಗಂಗಾದೇವಿ ಪ್ರತ್ಯಕ್ಷಳಾಗಿದ್ದಾಳೆ. ಆ ನಂತರ ಗಂಗಾದೇವಿ ಕೇಳ್ತಾಳೆ, ಯಾಕೆ ನನ್ನನ್ನು ಕುರಿತು ತಪಸ್ಸು ಮಾಡಿದ್ದು ಅಂತ ತಿಳ್ಕೊಂಡು ಅಂತ ಹೇಳಿ. ಆಗ ಭಗೀರಥ ಹೇಳ್ತಾನೆ, ಇಲ್ಲ, ನಮ್ಮ ಪ್ರಪಿತಾಮಹರ ಅದನ್ನು ಉದ್ಧಾರ ಮಾಡಬೇಕಾಗಿದೆ, ಅದಕ್ಕೋಸ್ಕರ ಕಪಿಲರ ಆಶ್ರಮದವರೆಗೂ ಬರಬೇಕು ಅಂತ ತಿಳ್ಕೊಂಡಂತೆ. ಅಂತ ಹೇಳಿ ಭಾಗವತ ಮುಗಿಸ್ತಾರೆ. ಏನೊಂದು ಜೀವನವರೆಗೂ ತಪಸ್ಸು ಮಾಡಿದರೆ ಗಂಗೆ ಪ್ರತ್ಯಕ್ಷವಾಗಲಿಲ್ವೇ? ಅಂಶವಂತ ದಿಲೀಪ ಇಬ್ಬರ ಜೀವನ, ಇಬ್ಬರ ಜನ್ರೇಷನ್ನ ಕಳೆದು ಹೋಯಿತು. ನಾವು ಕಥೆ ಕೇಳ್ತಾ ಇರುವಾಗ ಇಷ್ಟೇ ಹೇಳಿ ಮುಂದೆ ಹೋಗಿಬಿಡ್ತೇವೆ. ಹಾಗಲ್ಲ. ತಪಶಬ್ದಕ್ಕೆ ತಪ ಆಲೋಚನೆ, ಭಗವಂತನ ಅದ್ಭುತ ಮಹಿಮೆಗಳ ಚಿಂತನೆ ಅಂತ ಒಂದು ಅರ್ಥ ಇದೆ. ಇನ್ನೊಂದು ತಪ ತಾಪೆ ಅಂತ ತಿಳ್ಕೊಂಡಂತು ಇನ್ನೊಂದು ಅರ್ಥ ಇದೆ. ತಾಪ ಬಹಳ ಕಷ್ಟಪಟ್ಟು ಮಾಡುವ ಪ್ರಯತ್ನಕ್ಕೆ ತಾಪ ಅಂತ ತಿಳ್ಕೊಂಡಂತ ಹೇಳಿದ್ರೆ, ಏನಪ್ಪ ಈ ಮನೆ ಕಟ್ಟಬೇಕಾದ್ರೆ ಎಷ್ಟು ತಪಸ್ಸೆ ಮಾಡಬೇಕಾಯಿತು ನೋಡಿ. ಇವರ ತಪಸ್ಸೆಯ ಫಲ ಸಮಾಜವನ್ನು ಒಂದುಗೂಡಿಸಿದ್ದಾರೆ ಅಂತ ತಿಳ್ಕೊಂಡಂತ. ಇಲ್ಲಿ ಶ್ರಮ ಪ್ರಯತ್ನ ಅಂತ ಅರ್ಥ ಇಟ್ಕೊಳ್ಬೇಕು. ಅಂಶವಂತ ಪ್ರಯತ್ನ ಮಾಡಿದ, ಆದರೆ ಗಂಗೆಯನ್ನು ಭೂಮಿಗೆ ತರಲಿಕ್ಕೆ ಆಗಲಿಲ್ಲ. ಇದರ ಅರ್ಥ ಏನು? ಗಂಗೆಯ ಧಾರೆಯನ್ನು ಭೂಮಿಯವರೆಗೂ ತರೆ ಮಾಡಿದರೆ ಅರ್ಧದಲ್ಲಿ ಬಂತು, ಅಷ್ಟಲ್ಲಿ ಅವನ ಆಯುಷ್ಯ ಮುಗಿಯಿತು.
ಇದನ್ನು ನಾವು ಸ್ವಲ್ಪ ಪ್ರಾಕ್ಟಿಕಲ್ ದೃಷ್ಟಿಯಿಂದ ಅಧ್ಯಯನ ಮಾಡಬೇಕಾಗಿದೆ. ಅಲಕನಂದೆ ಹರಿತಾ ಇರೋದು ಬದರಿಯಲ್ಲಿ 10,500 ಫೀಟ್ಗಳ ಮೇಲೆ, ಸಮುದ್ರ ತಳದಿಂದ 10,500 ಫೀಟ್ನ ಒಂದು ಸುಮಾರು 5 ಕಿಲೋಮೀಟರ್ ಮೇಲೆ ಡೈರೆಕ್ಟ್ ಹೋದರೆ, ಈಗ ಸುತ್ತ ಹೋಗ್ತೀವಿ ಅಂತ 27 ಕಿಲೋಮೀಟರ್ ಹೋಗ್ಬೇಕಾಗ್ತದೆ. 27-32 ಕಿಲೋಮೀಟರ್ ಇದೆ ಋಷಿಕೇಶದಿಂದ ಬದರಿಕಾಶ್ರಮ. ಆದರೆ ಎತ್ತರ 5 ಕಿಲೋಮೀಟರ್, 1,000 ಯಾರ್ಡಿಗೆ 1 ಕಿಲೋಮೀಟರ್, 10,000 ಯಾರ್ಡ್ ಅಥವಾ ಫೀಟು ಏನು ಇಟ್ಟು ಒಟ್ಟು ಸೀದಾ ಹೀಗೆ 1.5 ಕಿಲೋಮೀಟರ್ ಅಥವಾ 5 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ. ಆಗ ನೀರನ್ನು ಕೆಳಗೆ ತರಬೇಕು. ಹರಿಯುವ ನೀರನ್ನು ಅಗೆದು, ಭೂಮಿ ಅಗೆದು ಅದರ ದಿಶೆ ಬದಲಾಯಿಸಬಹುದು. ಆದರೆ ಮೇಲಿನಿಂದ ಹರಿತಕ್ಕಂಥ ನೀರನ್ನು ತನಗೆ ಬೇಕಾದ ರೀತಿಯಲ್ಲಿ ಗುಡ್ಡವನ್ನು ಕಡಿದು ತರಬೇಕು. ಬದರಿಕಾಶ್ರಮದಿಂದ ಕೆಳಗೆ ಬರುವಾಗ ಮೊಟ್ಟ ಮೊದಲು ನಮಗೆ ಬರೋದು ಹನುಮಾನ್ ಚೆಟ್ಟಿಯ ಕೆಳಗೆ ಜ್ಯೋತಿರ್ಮಠ. ಇದಕ್ಕೆ ಜೋಶಿ ಮಠ ಅಂತ ತಿಳ್ಕೊಂಡಂತೇಳಿ ಪ್ರಸಿದ್ಧಿ ಇದೆ. ಆ ಜ್ಯೋತಿರ್ಮಠದಿಂದ ನಂತರ ಕೆಳಗೆ ಬರ್ತಾ ಇರುವಾಗ ನಮಗೆ ಸಿಗೋದು ಕರ್ಣಪ್ರಯಾಗ. ಅದರ ಕೆಳಗೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಿಗೋದು ರುದ್ರಪ್ರಯಾಗ. ರುದ್ರಪ್ರಯಾಗ ಅಂತಂದರೆ ಅಲ್ಲಿರ್ತಕ್ಕಂಥ ಉಳಿದ ನದಿಗಳು ಅದರ ಜೊತೆಲಿ ಸೇರಿಕೊಳ್ತವೆ. ಪ್ರಯಾಗ ಅಂದರೆ ನದಿಯನ್ನು ಸೇರಿಕೊಳ್ಳುವುದು ಅಂತ ಅರ್ಥ. ರುದ್ರಪ್ರಯಾಗದಿಂದ ಕೆಳಗೆ ಬರುವಾಗ ಶ್ರೀನಗರವನ್ನು ದಾಟಿ ನಾವು ಮುಂದೆ ಬರುವಾಗ ನಮಗೆ ಸಿಗ್ತಕ್ಕಂಥದ್ದು ದೇವಪ್ರಯಾಗದ ಕೆಳಗೆ ಇರ್ತಕ್ಕಂಥದ್ದು ಶಿವಪುರಿ, ಅಲ್ಲಿಂದ ಋಷಿಕೇಶ 321 ಕಿಲೋಮೀಟರ್ ರೋಡ್ನಿಂದ. ಹೀಗೆ ಇರ್ತಕ್ಕಂಥ ಒಂದು ಯಾತ್ರೆ. ಆದರೆ ಒಂದು ಮಾತು ನಾವು ನೆನಪಿನಿಟ್ಟುಕೊಳ್ಬೇಕು, ಅಂದರೆ ನಮ್ಮ ಹಿಂದಿನ ರಾಜರು ಮಾಡಿರ್ತಕ್ಕಂಥ ಪರಮ ಉಪಕಾರವನ್ನು ನೆನಪಿಟ್ಟುಕೊಳ್ಬೇಕು. ಹಿಮಾಲಯದ ಪರ್ವತ ಹೇಗೆ ಅಂತ ತಿಳ್ಕೊಂಡಂತಂದ್ರೆ ಲೈಮ್ ಸ್ಟೋನು ಅಂತಂದರೆ ಬಿಡಿಯಾಗಿರ್ತಕ್ಕಂಥ ಕಲ್ಲುಗಳು, ಗಟ್ಟಿಯಾದ ಕಲ್ಲಲ್ಲ. ಯಾವಾಗ ಕಲ್ಲು ಬಿಚ್ಕೊಳ್ತವೆ, ಯಾವಾಗ ಲ್ಯಾಂಡ್ ಸ್ಲೈಡ್ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಅಂಥ ಲೈಮ್ ಸ್ಟೋನಿನ ಆ ಒಂದು ಪರ್ವತ, ಅದನ್ನು ಅಗೆದರೆ ಭಾಳ ಅಗಲೂ ಆಗ್ಬೋದು, ಭಾಳ ಅಗಲ ಆಯಿತು ನದಿ ಪೂರ್ತಿ ವೇಗವಾಗಿ ಬೇರೆ ಕಡೆ ಹರಿದು ಹೋಗಿಬಿಡ್ತದೆ. ತಾನು ಹೇಗೆ ಯಾವ ದಿಶಿನಿಂದ ತರಬೇಕು ಅಂತ ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳಿ. ಮೇಲಿನಿಂದ ಆ ಕಣಿವೆಗಳಲ್ಲಿ ಗಂಗೆಯನ್ನು ಹರಿಸ್ಕೊಂಡು ಬರಬೇಕು ಅಂತ ತಿಳ್ಕೊಂಡಂತಂದರೆ ಬಹುಶಃ ನನಗನಿಸದೆ ನನ್ನ ಅಭ್ಯಾಸದ ಕ್ರಮಕ್ಕೆ ಅನುಸಾರವಾಗಿ ಅಂಶುಮಂತ ಅತಿ ಕಠಿಣವಾದ ಭಾಗ ಹನುಮಾನ್ ಚೆಟ್ಟಿಯಿಂದ ಕೆಳಗೆ ಜೋಶಿ ಮಠಕ್ಕೆ ಬರುವವರೆಗೂ ಅವನ ಆ ನದಿಯನ್ನು ತಾನು ತನ್ನ ಸಹಚರ ಜೊತೆಯಲ್ಲಿ ತನ್ನ ಇಂಜಿನಿಯರಿಂಗ್ ಇದರಿಂದ ಅದನ್ನು ಸಮುದ್ರವನ್ನು ಕಡಿದು ಹಿಮಾಲಯ ಪರ್ವತವನ್ನು ತಮಗೆ ಬೇಕಾದ ಕಠೋರ ಭಾಗದಲ್ಲಿ ಕಡಿದು ಅಲ್ಲಿವರೆಗೆ ತರಬೇಕು ಅಂತ ತಿಳ್ಕೊಂಡು ಅಂತಂದರೆ ಒಂದು ಜೀವನ ಹೋಗಿರಬೇಕು. ಯಾಕಂದರೆ ಅದು ಅಲಕನಂದ. ಯಾರು ಬದರಿಗೆ ಹೋಗಿದ್ದೀರಿ ಗೊತ್ತಿದೆ, ವೇಗವಾಗಿ ಹರಿತಾರೆ. ಏನಾದರೂ ಸ್ವಲ್ಪ ನಮ್ಮ ಕಾಲು ಜಾರಿ ಸಾಕು ಕರ್ಕೊಂಡು ಹೋಗ್ಬಿಡ್ತೇವೆ. ಒಳ್ಳೆ ಗಂಭೀರವಾಗಿರ್ತಕ್ಕಂಥ ಶಬ್ದ. ನಾವು ಒಂದು ಸಲ ನದಿ ದಂಡೆ ಮೇಲೆ ಇರ್ತಕ್ಕಂಥ ಒಂದು ರೂಮ್ನಲ್ಲಿ ಇಳ್ಕೊಂಡಿದ್ದೆವು. ರಾತ್ರಿ ಸತತವಾಗಿ ಆ ಏಕಾಂತದಲ್ಲಿ ಆ ವೇಗ, ನದಿಯ ವೇಗ ಹೋಗ್ತಾ ಇದ್ದರೆ ಅದ್ಭುತವಾಗಿರ್ತಕ್ಕಂಥ ಶಬ್ದ ಬರ್ತಾಯಿತ್ತು. ಅಂಥ ವೇಗವುಳ್ಳ, ಅದು ಕೂಡ ಬರ್ಫಿನಲ್ಲಿರ್ತಕ್ಕಂಥದ್ದು. 6 ತಿಂಗಳು ಕೇವಲ ಬರ್ಫ ಬೀಳ್ತದೆ. ಅಂಥ ರೀತಿಯಂತಾಗಿರ್ತಕ್ಕಂಥ ನದಿಯನ್ನು ಕಡಿದುಕೊಂಡು ಜೋಶಿ ಮಠದವರೆಗೆ ತರಬೇಕು ಅಂತಂದರೆ
ಒಬ್ಬನ ಆಯುಷ್ಯ ಹೋಗಿದ್ದು ಸ್ವಾಭಾವಿಕ. ಯಾಕೆಂದರೆ ಅಂಶುಮಂತ ಅಷ್ಟರಲ್ಲಿ ದೊಡ್ಡವನಾಗಿದ್ದ. ಅವನ ಮಗ ಪ್ರಯತ್ನಪಟ್ಟು ಜ್ಯೋತಿರ್ಮಠದಿಂದ ಹಿಡಿದುಕೊಂಡು ಕರ್ಣಪ್ರಯಾಗದವರೆಗೆ, ಕರ್ಣಪ್ರಯಾಗದಿಂದ ಸ್ವಲ್ಪ ಮುಂದೆ ಪೂರ್ತಿ ರುದ್ರಪ್ರಯಾಗವರೆಗೂ ಬಂದಿರಲಿಲ್ಲ. ಅವನ ಆಯುಷ್ಯ ಮುಗಿದಿರಬೇಕು. ಸಂಪೂರ್ಣ ಆಯುಷ್ಯ ಹಾಕಿದ್ದಾರೆ ತಮ್ಮ ಪಿತೃಗಳ ಉದ್ಧಾರ ಮಾಡೋದಕ್ಕೋಸ್ಕರ. ನಾವು ಮಾಡ್ತೇವೆ, ಒಂದು ವರ್ಷ ಶ್ರಾದ್ದ ಮಾಡಲಿಕ್ಕೆ, ವರ್ಷಕ್ಕೊಮ್ಮೆ ಶ್ರಾದ್ದ ಮಾಡಲಿಕ್ಕೆ ಗಳಗಳ ಅಳುತ್ತೇವೆ. ಆ ಅನುಕೂಲ ಐತೆ, ಈ ಅನುಕೂಲ ಐತೆಲ್ಲ ಹೋಗಬೇಕಾಗ್ತದೆ, ರಜೆ ತೆಗೆದುಕೊಳ್ಬೇಕಾಗ್ತದೆ, ಹಾಗೆ ಹೀಗೆ ಅಂತೇವೆ. ತಮ್ಮ ಸಂಪೂರ್ಣ ಜನ್ರೇಷನ್ ಹಾಕಿದ್ದಾರೆ. ಆನಂತರ ಭಗೀರಥ ಮುಖ್ಯವಾಗಿರ್ತಕ್ಕಂಥ ಸ್ಥಳ ದಾಟಬೇಕು, ರುದ್ರಪ್ರಯಾಗ. ಮುಂದೆ ಅಂಥ ಭೀಕರವಾಗಿರ್ತಕ್ಕಂಥ ಕಣಿವೆಗಳು ಬರೋದಿಲ್ಲ. ಅದಕ್ಕೋಸ್ಕರ ಅವನು ನನಗನ್ನಿಸಿದ ಪ್ರಕಾರ ಗಂಗಾದೇವಿಯನ್ನು ರುದ್ರಪ್ರಯಾಗದವರು ತೆಗೆದುಕೊಂಡು ಬಂದಿದ್ದಾನೆ. ರುದ್ರಪ್ರಯಾಗದಲ್ಲಿ ಹೀರಿ ಅನೇಕ ರೀತಿಯಾಗಿರ್ತಕ್ಕಂಥ ಕಣಿವೆಗಳು. ಒಂದು ಸಲ ಆ ಗಂಗೆ ಮಾರ್ಗದಿಂದ ಹೋಗಬೇಕು. ಎಂಥ ಅದ್ಭುತವಾಗಿರ್ತಕ್ಕಂಥ ಹೋಗೋ ಗಡಿಬಿಡಿ ಯಾತ್ರಿಕರ ಜೊತೆ ಎಲ್ಲ ಪ್ರತ್ಯೇಕವಾಗಿ ಹೋಗಬೇಕು. ಅಲ್ಲಲ್ಲಿ ನಿಂತುಕೊಂಡು ನೋಡ್ತಾ ಎಂಥ ಅದ್ಭುತವಾದ ದಿವ್ಯವಾದ ಸೃಷ್ಟಿ ಪರಮಾತ್ಮನದು, ಆ ಪ್ರಕೃತಿಯ ವೈವಿಧ್ಯ. ಬಹುಶಃ ಅಲ್ಲಿ ಅವನು ರುದ್ರದೇವರಿಗೆ ತಪಸ್ಸು ಮಾಡಿ, ರುದ್ರದೇವರೇ ನೀವೇ ಈ ಧಾರೆಯನ್ನು ಒಂದು ಕಡೆಗೆ ಹಿಡಿದುಕೊಂಡು ಒಂದು ಕಡೆಯಿಂದ ಬಿಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ. ಅದೇ ರುದ್ರದೇವರನ್ನು ಕುರಿತು ತಪಸ್ಸು. ಅಲ್ಲೇ ಗಂಗೆ ಅವನಿಗೆ ಕೇಳಿರಬೇಕು, ನಾನಿನ್ನು ವೇಗವಾಗಿ, ಯಾಕಂತಂದರೆ ಕರ್ಣಪ್ರಯಾಗದಿಂದ ರುದ್ರಪ್ರಯಾಗ ದಾರಿ ಸೀದಾ ಹೀಗೆ ಇದೆ, ಹೀಗೆ ಇಲ್ಲ. ರೋಡ್ ಸ್ವಲ್ಪ ಹೀಗೆ ಇದ್ದರೂ ಕೂಡ ಬರ್ತಕ್ಕಂಥ ನದಿಯ ಧಾರೆ ಸೀದಾ ಜಾರಬಂಡಿ ಜಾರದಾಗೆ ಬರ್ತಕ್ಕಂಥದ್ದು. ಅಷ್ಟು ವೇಗದಿಂದ ಬಂದಿರತಕ್ಕಂಥದ್ದು. ಬೇರೆ ದಾರಿಗೆ ಹೊರಟೋದ್ರೆ ಹೋಯ್ತು, ನೆಲವನ್ನು ಸೀಳ್ಕೊಂಡು ಕೆಳಗೆ ಹೋಗ್ಬಿಡ್ತಾರೆ. ಗಂಗೆಯು ಅದನ್ನೇ ಕೇಳಿದ್ದಾಳೆ, ನೋಡಪ್ಪ, ಕೋ ವಿಧಾರಯಿತಾ ವೇಗಂ, ನನ್ನ ಮುಂದಿನ ವೇಗವನ್ನು ಧಾರಣ ಮಾಡ್ತಕ್ಕಂಥವ್ರು ಯಾರು? ಇಲ್ಲಿ ಗಂಗಾ ನದಿ ಅಂದರೆ ಅಭಿಮಾನಿ ದೇವತಾ. ನನ್ನನ್ನು ಯಾರಾದರೂ ಈ ಭಾಗದ ಅತ್ಯಂತ ಕಡಿದಾದ ಭಾಗದಲ್ಲಿ ಹಿಡಿದೇ ಇದ್ದರೆ, ನಾನು ವೇಗವಾಗಿ ಬಿದ್ದಾಗ ಪರ್ವತದ ಭಾಗವನ್ನು ಸೀಳಿ ನೆಲದಲ್ಲಿ ಹೊರಟೋಗ್ಬಿಡ್ತಾನೆ. ನೀನು ಬೇಕಾದ ಕಡೆಯಲ್ಲ ದಾರಿಯನ್ನು ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಏನು ವ್ಯವಸ್ಥೆಯನ್ನು ಮಾಡಿದ್ದಿ ಅಂತ ತಿಳ್ಕೊಂಡು ಅಂತೇಳಿ ಕೇಳ್ತಾಳೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಒಂದು ನನ್ನೊಂದು ಪ್ರಶ್ನೆ, ಇನ್ನು ನನ್ನ ಭೂಮಿಗೆ ಬಾ ಅಂತ ತಿಳ್ಕೊಂಡು ನಾನು ಕರಿತಾ ಇದ್ದೆ. ಪರಮಾತ್ಮನ ಪಾದದಿಂದ ಹೊರಟಿರ್ತಕ್ಕಂಥವಳು ನಾನು. ನನ್ನಲ್ಲಿ ಒಂದು ಒಳ್ಳೆಯ ಗುಣಧರ್ಮ ಇದೆ. ನನ್ನಲ್ಲಿ ಪಾಪ ಯಾರು ಸ್ನಾನ ಮಾಡ್ತಾರೆ ಅವರು ಪಾಪ ಹೊರಟೋಗ್ಬಿಡ್ತಾರೆ. ಆ ಎಲ್ಲ ಪಾಪ ನನ್ನಲ್ಲಿ ಸೇರ್ಕೋತದೆ. ಭೂಮಿಗೆ ಬಂದ ಮೇಲೆ ಎಲ್ಲರೂ ಹೆಚ್ಚಿನ ಜನರು ಪಾಪಿಗಳು. ಈ ಮಾತನ್ನು ಅವಳು ಕೃತಿಯುಗದಲ್ಲಿ ಹೇಳಬೇಕಾಗಿದ್ದರೆ ಇನ್ನು ಕಲಿಯುಗದಲ್ಲಿ ಏನು ಹೇಳ್ತಾಳೋ ಗೊತ್ತಿಲ್ಲ. ಕಿಂಚಾಹಂ ದುರ್ಮತಿಂ ಯಾಸ್ಯೆ ನರ ಮಯ್ಯ ಮೃಜಂತ್ಯಗಂ. ಎಲ್ಲ ಮನುಷ್ಯರು ಸ್ನಾನ ಮಾಡಿ ತಮ್ಮ ಪಾಪ ಎಲ್ಲ ನನ್ನಲ್ಲಿ ಬಿಡ್ತಾರೆ. ಆ ಪಾಪದಿಂದ ನಾನು ದೂಷಿತಳಾಗ್ತೇನೆ. ಈ ಪಾಪದ ದೂಷಣೆಯನ್ನು, ನನ್ನ ಈ ಪಾಪವನ್ನು ದೂರ ಮಾಡ್ತಕ್ಕಂಥವ್ರು ಯಾರು? ನನ್ನ ವೇಗವನ್ನು ಧರಿಸುವವರು ಯಾರು? ನನ್ನಲ್ಲಿ ಜನರು ಸ್ನಾನ ಮಾಡಿ ಬಿಟ್ಟು ಹೋಗಿರ್ತಕ್ಕಂಥ ಪಾಪವನ್ನು ದೂರ ಮಾಡ್ತಕ್ಕಂಥವ್ರು ಯಾರು? ಈ ಎರಡು ಪ್ರಶ್ನೆಗೆ ಉತ್ತರ ಕೊಡು, ನಾನು ಮುಂದೆ ನಿನ್ನ ಜೊತೆಗೆ ಬರ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ನಾನು ರುದ್ರದೇವರಿಗೆ ಪ್ರಾರ್ಥನೆ ಮಾಡ್ತೇನೆ. ರುದ್ರಾಂತರ್ಗತ ಸಂಕರ್ಷಣ, ಅವನಲ್ಲಿ ಗ್ರಾವಿಟೇಷನ್ ಫೋರ್ಸ್ ಇದೆ. ಆ ರುದ್ರಾಂತರ್ಗತ ಸಂಕರ್ಷಣ ಯಾವ ಭಾಗದಿಂದ ನೀನು ಹರಿಬೇಕು ಅಲ್ಲಿ ಮಾತ್ರ ಗ್ರಾವಿಟೇಷನ್ ಇಟ್ಟು ಉಳಿದ ಕಡೆಯಲ್ಲಿರ್ತಕ್ಕಂಥದ್ದನ್ನು ಆಕರ್ಷಣ ಶಕ್ತಿಯನ್ನು ತೆಗೆದುಕೊಂಡು ಬಿಡ್ತಾನೆ. ಆಗ ನಮಗೆ ಬೇಕಾದ ರೀತಿಯಲ್ಲಿ ನೀನು ಹರಿದು ಬರ್ಬೋದು. ಆದರೆ ಇಲ್ಲಿ ಮಾತ್ರ ಬಹಳ ಸಾವಕಾಶವಾಗಿ ನಾನು ಹರಿದು ಬರಬೇಕಾಗ್ತದೆ ಅಂತ ತಿಳ್ಕೊಂಡು ಅಂತ ಹೇಳಿ ರುದ್ರದೇವರ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಗಂಗೆ ಅಲ್ಲಿಂದ ಬಹಳ ಸಾವಕಾಶವಾಗಿ ಬರ್ತಾಳೆ.
ಮೊದಲು ಅಲಕನಂದ, ಭೋರ್ಗರೆಯುತ್ತ ಹರಿತಕ್ಕಂಥವಳು. ಅಲಕ ಅಂತಕೊಂಡಂತಂದರೆ ಗಾಳಿ ಬಿಟ್ಟಾಗ ಹೆಣ್ಣುಮಕ್ಕಳ ಕೂದಲು ಒಂದೊಂದಾಗೊಂದು ಹಾರ್ತಾ ಇರ್ತಾವಲ್ಲ, ಆ ರೀತಿಯಾಗಿ ಅನೇಕ ದಾರಿಗಳಲ್ಲಿ ವೇಗವಾಗಿ ಹೀಗೆ ಹೀಗೆ ಹರಿತಕ್ಕಂಥವಳು, ಹೋಗ್ತಾ ಇರ್ತಕ್ಕಂಥವಳು. ಆದರೆ ಕರ್ಣಪ್ರಯಾಗ ದಾಟಿದ ನಂತರ ಅವಳಿಗೆ ಹೆಸರು ಮಂದಾಕಿನಿ. ಮಂದವಾದ ಆಕಿನಿ ಪ್ರವಾಹ, ಮಂದ ಆಕಿನಿ, ಮಂದಾಕಿನಿ. ಮಂದವಾದ ಪ್ರವಾಹದಿಂದ ಮುಂದುವರಿತಾಳೆ. ಯಾಕೆ? ವೇಗವಾಗಿ ಹರಿದು ಬಂದರೆ ಪರ್ವತ ಸೇಳಿ ಮುಂದೆ ಹೋಗ್ತಾಳೆ. ಬಹುಶಃ ಆಗ ಭಗೀರಥ ಆ ಮಂದವಾಗಿರ್ತಕ್ಕಂಥ ಪ್ರವಾಹದಿಂದ ತೆಗೆದುಕೊಂಡು ರುದ್ರಪ್ರಯಾಗದವರೆಗೂ ಬರ್ತಾನೆ. ರುದ್ರಪ್ರಯಾಗದಲ್ಲಿ ಅದರ ಅನೇಕ ಕೋರೆಗಳಲ್ಲಿ ಒಂದೇ ಭಾಗದಲ್ಲಿ ಹರಿದು ಸಾವಕಾಶವಾಗಿ ಮುಂದುವರಿತಾಳೆ ಆ ಮಂದಾಕಿನಿ. ಆಗ ಭಗೀರಥ ಇನ್ನೊಂದು ವಿಚಾರ ಮಾಡ್ತಾನೆ, ಮಂದಾಕಿನಿಯ ಭಾಗದಲ್ಲಿ ಏನಾದರೂ ಸ್ವಲ್ಪ ಬೇರೆಯಾಗಿ ಬೇರೆ ದಿಕ್ಕಿಗೆ ಹೋದರೆ ಇದಕ್ಕೆ ಇನ್ನೊಂದು ನಾನು ಬೇರೆ ನದಿಗಳನ್ನು ಸೇರಿಸಿ ಒಂದು ಅನುಕೂಲ ಮಾಡಬೇಕು ಅಂತೇಳಿ ಗಂಗೋತ್ರಿಯಿಂದ ಇನ್ನೊಂದು ದಾರಿಯನ್ನು ಭಾಗೀರಥಿ ದೇವನ ಕರ್ಕೊಂಡು ಬರ್ತಾನೆ. ಅವಳು ಗಂಗೋತ್ರಿ, ಗಂಗಾ ನದಿಯ ಮುಖ ಗಂಗೋತ್ರಿ ಅಂತ ಒಂದು ಸ್ಥಳ ಇದೆ. ಅಲ್ಲಿಂದ ಸಾವಕಾಶವಾಗಿ ಹರಿದು ಬರ್ತಾಳೆ. ಆ ಮಂದಾಕಿನಿ ಮತ್ತು ಗಂಗೋತ್ರಿ, ಗಂಗಾದಿಂದ ಹರಿದು ಬಂದಿರತಕ್ಕಂಥ ಆ ಗಂಗೆ ಭಗೀರಥನ ಪ್ರಯತ್ನದಿಂದ ಪ್ರತ್ಯೇಕವಾದ ಒಬ್ಬನ ಪ್ರಯತ್ನದಿಂದಲೇ ಬಂದಿರತಕ್ಕಂಥವಳು. ಅದಕ್ಕೆ ಅವಳಿಗೆ ಭಾಗೀರಥಿ ಅಂತ ಹೆಸರು. ದೇವಪ್ರಯಾಗದಲ್ಲಿ ಈ ಕಡೆಯಲ್ಲಿ ಗಂಗೆ ಹರಿದು ಬರ್ತಾಳೆ. ಅದು ಪರ್ವತದಲ್ಲಿ ಬರುವಾಗ ಅನೇಕ ರೀತಿಯಾಗಿರ್ತಕ್ಕಂಥ ವನಸ್ಪತಿಗಳು ಸೇರಿ ಅವಳ ಬಣ್ಣ ಸ್ವಲ್ಪ ಬೂದಿ ಬಣ್ಣದ್ದಾಗಿದೆ, ಪೂರ್ತಿ ಬೆಳ್ಳಗಿಲ್ಲ, ಸ್ವಲ್ಪ ಬೂದಿ ಬಣ್ಣದ್ದಾಗಿದೆ, ಸ್ವಲ್ಪ ನೀಲಿ ಮಿಶ್ರಿತ ಬಣ್ಣ. ಆದರೆ ಭಾಗೀರಥಿ ಮಾತ್ರ ಡೈರೆಕ್ಟ್ ಬರೋದರಿಂದಾಗಿ ಒಳ್ಳೆ ಹಾಲಿನಂತೆ ಬಿಳಿ ಬಣ್ಣ. ಅವೆರಡೂ ದೇವಪ್ರಯಾಗದಲ್ಲಿ ಸೇರುವ ದೃಶ್ಯ ನೋಡಬೇಕು, ಅಲ್ಲೇ ಕೂತ್ಕೊಳ್ಬೇಕು ಅಂತ ಅನ್ನಿಸ್ತು. ಅಂಥ ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಅಲ್ಲಿ ಕೆಳಗಿಳಿದು ಆ ಪ್ರಯಾಗದಲ್ಲಿ ಸ್ನಾನ ಮಾಡುವ ಅನುಕೂಲತೆಯೂ ಇದೆ ಇವತ್ತಿಗೂ. ಆದರೆ ಬೇಗ ಇರೋದರಿಂದಾಗಿ ಸ್ವಲ್ಪ ಗಟ್ಟಿ ಹಿಡಿದುಕೊಂಡು ಮುಳುಗಿ ಹಾಕಬೇಕಾಗ್ತದೆ. ಆ ದೇವಪ್ರಯಾಗದವರೆಗೂ ತೆಗೆದುಕೊಂಡು ಬಂದಾಗ ಅಲ್ಲಿಂದ ಭಾಗೀರಥಿ ಜೊತೆಯಲ್ಲಿ ಸೇರಿಕೊಂಡು ಈ ಅಲಕನಂದ ಮಂದಾಕಿನಿಯಾಗಿ ಇಲ್ಲಿ ಭಾಗೀರಥಿ ಅಂತ ಅನಿಸ್ಕೊಳ್ತಾರೆ. ಆ ದೇವಪ್ರಯಾಗದಿಂದ ಅಲ್ಲಿಂದ ಹೊರಟಿರ್ತಕ್ಕಂಥ ಈ ಗಂಗೆಯ ಧಾರೆ ಶ್ರೀನಗರದ ಮುಖಾಂತರ ಶಿವಪುರಿಗೆ ಬರ್ತಾರೆ. ಶ್ರೀನಗರ ರುದ್ರಪ್ರಯಾಗದ ಮಧ್ಯದಲ್ಲಿ ಶ್ರೀನಗರು, ಅಲ್ಲಿಯವರೆಗೂ ದಿಲೀಪ ತೆಗೆದುಕೊಂಡು ಬಂದಿದ್ದ. ಆ ನಂತರ ಅಂಶುಮಂತ, ನಂತರ ಶಿವಪುರಿ ಬರ್ತದೆ. ಶಿವಪುರಿಯ ನಂತರ ಬರ್ತಕ್ಕಂಥದ್ದು ಋಷಿಕೇಶದ ಹತ್ತಿರ ಬಂದಾಕ್ಷಣಕ್ಕೇ ಸಮುದ್ರದ ಅತಿ ಸಮೀಪ ಒಂದು ಮನುಷ್ಯ ತಿರುಗಾಡ್ತಕ್ಕಂಥ ಕೆಳಗೆ ಬಂದಳು ಅಂತ ತಿಳ್ಕೊಂಡು ಅಂತೇಳಿ ಅಲ್ಲಿಂದ ಹರಿದುಕೊಂಡು ಹರಿದ್ವಾರಕ್ಕೆ ಬರ್ತಾಳೆ. ಹರಿದ್ವಾರ ನೆಲದ ಸಮವಾಗಿರ್ತಕ್ಕಂಥ ಸಮಪಾತಳಿ. ಅಲ್ಲಿ ಬಂದ ಮೇಲೆ ಅವಳು ಗಂಗಾ ಅಂತ ಅನಿಸ್ಕೊಳ್ತಾಳೆ. ಒಬ್ಬಳೇ ಬೇರೆ ಬೇರೆ ಕಡೆಗೆ ಹರಿದು ಬಂದು ಬೇರೆ ಇಲ್ಲಿ ಗಂಗಾ ಅಂತ ಕನಿಸ್ಕೊಳ್ತಾಳೆ. ಗಾಮ್ ಗತಾ ಇತಿ ಗಂಗಾ, ಭೂಮಿಗೆ ಹರಿದು ಬಂದಿದ್ದಾಳೆ. ಆದ್ದರಿಂದ ಇವಳು ಗಂಗಾ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾಳೆ. ಅಂತಹ ಪವಿತ್ರವಾಗಿರ್ತಕ್ಕಂಥ ಇನ್ನು ಏನು ಮಾಡಬೇಕು? ಇವರನ್ನು ಕರೆದುಕೊಂಡು ಹೋಗಬೇಕು. ಎಲ್ಲಿವರೆಗೂ? ಬಂಗಾಲು ಕಲ್ಕತ್ತಾ ದಾಟಿ ಆ ಕಡೆಗೆ ಜಗನ್ನಾಥಪುರಿ ಕಲ್ಕತ್ತಾ ಮಧ್ಯದಲ್ಲಿ ಅಲ್ಲಿರ್ತಕ್ಕಂಥ ಬಂಗಾಳ ಉಪಸಾಗರಕ್ಕೆ ಸೇರಿಕೊಳ್ಬೇಕು. ತೆಗೆದುಕೊಂಡು ಬರಬೇಕಾಗಿದ್ದರೆ ಮೊದಲು ಹಿಮಾಚಲ ಪ್ರದೇಶ ಬರ್ತದೆ. ಹರಿದ್ವಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವಳ ವೇಗ, ಹರಿದ್ವಾರದಲ್ಲಿ ನೀವೆಲ್ಲ ನೋಡಿದ್ದೀರಿ, ಸರಪಳಿ ಕಟ್ಟಿದ್ದಾರೆ, ಸರಪಳಿ ಹಿಡಿದುಕೊಂಡು ಮುಳುಗಾಗ್ತದೆ. ಅಷ್ಟು ವೇಗ ಬಂದಾಗ ಅವಳು ಅಲ್ಲಿಂದ ಹಿಮಾಚಲ ಪ್ರದೇಶ ದಾಟಬೇಕು. ಹಿಮಾಚಲ ಪ್ರದೇಶ ದಾಟಿ ಆ ನಂತರ ಉತ್ತರ ಪ್ರದೇಶಕ್ಕೆ ಬರಬೇಕು. ಅಲ್ಲಿಂದ ಮಧ್ಯದಲ್ಲಿ ಬರ್ತಕ್ಕಂಥವುಗಳು ಬಿಜನೌರ್, ಗಢಮುಕ್ತೇಶ್ವರ, ಸೋರೋನ್,
ಆನಂತರ ಫರೂಖಾಬಾದ್, ಎಲ್ಲಿಯವರೆಗೂ ಹಿಮಾಚಲ ಪ್ರದೇಶ. ಅಲ್ಲಿಂದ ಹರಿದು ಬಂದು ನಂತರ ಉತ್ತರ ಪ್ರದೇಶದ ಬಿಠೂರಿಗೆ ಅವಳ ಪ್ರವಾಹ ಬರ್ತದೆ, ಬಿಠೂರಿಗೆ. ಅಲ್ಲಿಂದ ಕಾನ್ಪುರದ ನಂತರ ಅದು ದಾಟ್ತಾ ಬರ್ತದೆ ಅಲಹಾಬಾದಿಗೆ, ಪ್ರಯಾಗ್. ಹರಿದ್ವಾರದಿಂದಲೇ ಅವಳು ಹೇಳಿದ್ಲು, ಭಗೀರಥ ನೀನು ರಥದಲ್ಲಿ ಕೂತ್ಕೊಂಡು ಮುಂದೆ ಹೋಗಿ ನೀನು ಹಿಂದಿನಿಂದ ನಾನು ಹರಿದು ಬರ್ತೇನೆ ಅಂತ. ತಾತ್ಪರ್ಯನ ಏನು? ನನ್ನನ್ನು ಈ ರೀತಿಯ ಸುಲಭವಾಗಿ ಇನ್ಮೇಲೆ ನನ್ನ ಪಾತಳಿಯನ್ನು ನೆಲೆ ಅಗಿದು ಮುಂದೆ ಕರ್ಕೊಂಡು ಹೋಗ್ಬೋದು. ಆ ರೀತಿಯಾಗಿ ವೇಗದಿಂದ ರಥದಲ್ಲಿ ಕೂತು ಮುಂದೆ ಹೋಗಿ ನಾನು ಹಿಂದೆ ಬರ್ತೇನೆ ಅಂತಂದರೆ ಇನ್ನು ವೇಗದಿಂದ ನನ್ನ ಮುಂದುವರಲಿಕ್ಕೆ ಸಾಧ್ಯತೆ ಆಗ್ತದೆ, ನಡೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾಳೆ. ಅಷ್ಟೇ ವೇಗದಿಂದಲೇ ಗಂಗಾ ಹರಿತಾ ಇದ್ದಾಳೆ ಕಾನ್ಪುರದವರೆಗೂ. ಆ ನಂತರ ಅಲ್ಲಿಂದ ಪ್ರಯಾಗಕ್ಕೆ ಬಂದಾಗ ಸರಸ್ವತಿ, ಗುಪ್ತಗಾಮಿನಿಯಾದಂಥ ಸರಸ್ವತಿ ಈ ಕಡೆಯಿಂದ ಬರತಕ್ಕಂಥ ಯಮುನಾದೇವಿ ರೀತಿಯಲ್ಲಿ ಸೇರಿಕೊಂಡು ಅಲ್ಲಿ ಪ್ರಯಾಗ ನದಿಗಳನ್ನು ಸೇರ್ತಕ್ಕಂಥ ಸ್ಥಳ, ತ್ರಿವೇಣಿ ಸಂಗಮ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತಾಳೆ. ಅನಿಸಿಕೊಂಡ ನಂತರ ಅಲ್ಲಿಂದ ಪ್ರಯಾಗದಿಂದ ಕಾಶಿಯಿಂದ ದಾಟಿ ಬಿಹಾರ ಪ್ರಾರಂಭವಾಗ್ತದೆ, ಮಿರ್ಜಾಪುರ ಜಿಲ್ಲಾದಲ್ಲಿ. ಮಿರ್ಜಾಪುರದಿಂದ ಪಾಟ್ನಾಗೆ ಬರ್ತಾಳೆ. ಪಾಟ್ನಾ ಮತ್ತು ಭಾಗಲ್ಪುರ ಮಧ್ಯದಲ್ಲಿ ಚಂಬಲ್ ಕಣಿವೆ, ಅತಿ ಆಳ ಮೇಲೆ ಇರ್ತಕ್ಕಂಥ ಕಣಿವೆ. ಹಿಂದಿನ ಕಾಲಕ್ಕೆ ಅನೇಕ ದರೋಡೆಕೋರು ಇರ್ತಕ್ಕಂಥ ಸ್ಥಳ. ಯಾಕೆಂದರೆ ಎಲ್ಲಿ ಅಡ್ಕೊಂಡು ಬಂದು ಹಿಂದೆ ಎಲ್ಲೆಲ್ಲೋ ಬಾದಲ್ಲಿ ಅದು ಅಡ್ಕೊಂಡು ಹೋಗ್ಬಿಡ್ತಿದ್ರು. ಅಲ್ಲಿ ಅವರನ್ನು ದಾಟೋದು ಭಾಳ ಕಠಿಣ ಇತ್ತು. ಆ ಚಂಬಲ್ ಕಣಿವೆ ಅಲ್ಲಿ ಸ್ವಲ್ಪ ವೇಗವಾಗಿ ಹರಿತಾ ಇದೆ. ಯಾಕಂದ್ರೆ ಮೇಲಿಂದ ಬರಬೇಕು, ಮತ್ತೆ ಹರಿಬೇಕು, ಮತ್ತೆ ಮುಂದೆ ಹೋಗಿ ಮತ್ತೆ ಕೆಳಗೆ ಹೋಗು ರೀತಿ ವೇಗ ಜಾಸ್ತಿ ಆಯಿತು. ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಭಾಗಲ್ ಮತ್ತು ಪಾಟ್ನಾದ ಮಧ್ಯದಲ್ಲಿ ಜನ್ನು ಋಷಿಗಳ ಆಶ್ರಮ ಇತ್ತು. ತನ್ನ ವೇಗದಿಂದ ಆಶ್ರಮ ಹೊಡೆದುಕೊಂಡೇ ಮುಂದೆ ಹರಿದುಬಿಟ್ಟಿದ್ದಾಳೆ. ತನ್ನ ಆಶ್ರಮ ಸಹಿತ ಹರಿಯುವಾಗ ಜನ್ನು ಋಷಿಗಳಿಗೆ ಇದು ಸರಿಯಲ್ಲ. ಪ್ರಕೃತಿಗಳು ಋಷಿಗಳನ್ನು ಮಾತು ಕೇಳಬೇಕು, ಅಂಥ ತಪಸ್ಸಾಮರ್ಥ್ಯ ಇತ್ತು. ಅವಳ ವೇಗವನ್ನು ನಿಲ್ಲಿಸಿಬಿಟ್ಟಿದ್ದಾರೆ, ಕುಡಿದು ಹಾಕಿದ್ದಾರೆ ಅಂತಂದರೆ ತಮ್ಮ ತಪಸ್ಸಾಮರ್ಥ್ಯದಿಂದ ಅವಳನ್ನು ಲುಪ್ತವನ್ನಾಗಿ ಮಾಡಿದ್ದಾಳೆ. ಭಗೀರಥ ಹಿಂತಿರುಗಿ ನೋಡ್ತಾನೆ, ದಾರಿ ಇಲ್ಲೇ ಇಲ್ಲ, ನಿಂತೋಗಿದೆ. ಬಂದಾಗ ಗೊತ್ತಾಯಿತು. ಜನ್ನು ಋಷಿಗಳಿಗೆ ವಿಶೇಷವಾದ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ. ಪ್ರಾರ್ಥನೆ ಮಾಡಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ತಮ್ಮ ಕಿವಿಯಿಂದ ಗಂಗೆಯನ್ನು ಬಿಟ್ಟಿದ್ದಾರೆ. ತಾತ್ಪರ್ಯ ಅವನಿಗೆ ಉಪದೇಶ ಮಾಡಿ. ಆದ್ದರಿಂದ ಆ ಸಂಕೇತ ಇವತ್ತಿಗೂ ಕೂಡ ನಮ್ಮಲ್ಲಿ ಕರ್ಣಾಚಮನ ಇದೆ. ಅವನ ತಮ್ಮ ಬಲಗಿವಿಯಿಂದ ಬಿಡ್ತಾರೆ. ಅದಕ್ಕೆ ಬೇರೆ ಕಡೆ ಆಚಮನಕ್ಕೆ ಸ್ವಲ್ಪ ಬೇಗ ನೀರು ಸಿಗಲ್ಲ ಅಂತಂದರೆ ಕೇಶವಾಯ ಸ್ವಹ, ನಾರಾಯಣಾಯ ಸ್ವಹ, ಮಾಧವಾಯ, ಇದು ಕರ್ಣಾಚಮನ ಅಂತ ಕರೀತಾರೆ. ಯಾಕೆ ಋಷಿಗಳ ವಂಶದಲ್ಲಿ ಬಂದಿರತಕ್ಕಂಥ ಸದಾಚರಣಶೀಲರಾಗಿರ್ತಕ್ಕಂಥ ಬ್ರಾಹ್ಮಣರ ಬಲಗಿವೆಯಲ್ಲಿ ಗಂಗಾ ನದಿಯ ಸನ್ನಿಧಾನ, ಮುತ್ತೈದರು ಕಟ್ಟಿಕೊಂಡಿರ್ತಕ್ಕಂಥ ಕೂದಲಿನಲ್ಲಿ ಗಂಗಾ ಸನ್ನಿಧಾನ. ಈಗಂತ ಕೂದಲು ಬಿಚ್ಚಿದ್ರೆ ಯಾವಾಗ ಹರಿದು ಹೋಗಿರ್ತಾಳೆ. ಗಂಗಾ ಸನ್ನಿಧಾನ ಬೇರೆ ಸನ್ನಿಧಾನ ಗೊತ್ತಿಲ್ಲ, ಯಾರು ತಮಾಷೆ ಮಾಡ್ತಾ ಇಲ್ಲ. ತಾತ್ಪರ್ಯ ಕಟ್ಟಿಕೊಂಡಿರಬೇಕು ಆ ಪಾವಿತ್ರತೆಯನ್ನು ಇಟ್ಟುಕೊಳ್ಳೋದಕ್ಕೋಸ್ಕರ. ಅದಕ್ಕೋಸ್ಕರವೇ ನಿರ್ಮಾಲ್ಯವನ್ನು ಕಿವಿಯಲ್ಲಿ ಇಟ್ಕೊಳ್ತಕ್ಕಂಥ ಕ್ರಮ. ಗಂಗಾದೇವಿ ತುಳಸಿ, ಪರಮಾತ್ಮನ ಪಾದೋದಕ ತುಳಸಿ ಸನ್ನಿಧಾನ ಇನ್ನೂ ಪವಿತ್ರವನ್ನಾಗಿ ಮಾಡಿಕೊಳ್ತಾರೆ. ಹಿಂದಿನ ದಿವಸದ ನಿರ್ಮಾಲ್ಯ ತೆಗೆದುಕೊಂಡು ಈ ಕಿವಿಯಲ್ಲೊಂದು, ಈ ಕಿವಿಯಲ್ಲಿ ಒಂದು, ಮೇಲೆ ಇಲ್ಲಿ ತಲೆ ಸಿಕ್ಕಿಸ್ಕೊಳ್ಳಿ. ಆನಂತರ ನಾಭಿ ಅಲ್ಲೊಂದು ದಳ ಇಟ್ಟು, ಎರಡು ದಳ ಇಟ್ಕೊಳ್ಳಿ. ಆನಂತರ ತಲೆ, ಈ ರೀತಿಯಾಗಿ ತಲೆ, ಕಿವಿ, ನಾಭಿಗಳಲ್ಲಿ ಹಿಂದಿನ ದಿವಸ ನಿರ್ಮಾಲ್ಯ ಧರಿಸಬೇಕು ಅಂತ ನಿಯಮ. ತುಳಸಿ ಮಾತ್ರ, ಉಳಿದದ್ದಲ್ಲ. ಅಲ್ಲಿಂದ ಅವಳಿಗೆ ಹೆಸರು ಬಂತು ಜಾಹ್ನವಿಯ. ಜನ್ನು ಋಷಿಗಳಿಂದ ಹೊಸ ಜನ್ಮ ಸಿಕ್ತು ಅವಳಿಗೆ, ಹೊಸ ಪ್ರವಾಹ ಸಿಕ್ತು ಅವರ ಅನುಗ್ರಹದಿಂದ ಅಂತ ತಿಳ್ಕೊಂಡು ಅಂತೇಳಿ
ಆ ಜಾಹ್ನವಿ. ಅಲ್ಲಿಂದ ಬಂಗಾಲದ ಮುರ್ಷಿದಾಬಾದ್ ಪ್ರದೇಶಕ್ಕೆ ಬರ್ತಾಳೆ. ಮುರ್ಷಿದಾಬಾದಿಂದ ಕಲ್ಕತ್ತಾಕ್ಕೆ ಬರುವಾಗ ಅವಳಿಗೆ ಹೆಸರು ಹುಗಲಿ ಅಂತ ತಿಳ್ಕೊಂಡಂತಾಗ್ತದೆ. ಯಾಕೆಂದರೆ ಹುಗಲಿ ಉಪನದಿಯಿಂದ ಸೇರಿಕೊಂಡು ಮುಂದುವರಿತಾಳೆ. ಆದ್ದರಿಂದಾಗಿ ಅವಳ ಹೆಸರು ಹುಗಲಿ ಅಂತ ತಿಳ್ಕೊಂಡಂತೇಳಿ ಆಗ್ತದೆ. ಹುಗಲಿ ನದಿ ಅಂತೇಳಿ, ಗಂಗಾ ನದಿನೇ ಹುಗಲಿ ಅಂತೇಳಿ ತನ್ನಿಂದ. ಅಲ್ಲಿಂದ ತಾನು ಜಗನ್ನಾಥಪುರಿ ಹತ್ರ ಸಮುದ್ರವನ್ನು ಸೇರ್ತಾಳೆ. ಸಮುದ್ರ ಸೇರುವಾಗ 9 ದಾರಿಯಿಂದ ಸೇರ್ತಾಳೆ. ಒಂದು ದಾರಿಯಿಂದ ಹೀಗೆ, ಇನ್ನೊಂದು ಕಡೆಯಿಂದ ಹೀಗೆ, ಇನ್ನೊಂದು ಕಡೆಯಿಂದ ಹೀಗೆ, ಮತ್ತೊಂದು ದಾರಿಯಿಂದ ಮತ್ತೊಂದು ದಾರಿ, 9 ದಾರಿಯಿಂದ ಸಮುದ್ರಕ್ಕೆ ಸೇರ್ತಾಳೆ. ಅದರ ಮಧ್ಯದಲ್ಲಿ ಸಣ್ಣ 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 ದ್ವೀಪಗಳು ತಯಾರಾಗಿವೆ. ಅದಕ್ಕೆ ನವದ್ವೀಪ ಅಂತ ಹೆಸರು. ಆ ಬೇರೆ ಬೇರೆ ರೀತಿಯಿಂದ ಸೇರಿದ್ದರಿಂದಾಗಿ ಮಧ್ಯದಲ್ಲಿರ್ತಕ್ಕಂಥ ದ್ವೀಪಗಳು ಕಮಲದಂತೆ ಕಾಣುತ್ತವೆ. ಹೀಗಾಗಿ ಅಲ್ಲಿ ಅವಳಿಗೆ ಹೆಸರು ಪದ್ಮ ಅಂತ ತಿಳ್ಕೊಂಡಂತ ಹೇಳಿ. ಗಂಗೆ ಅಲಕನಂದೆ ಹೊರಟು ಭಾಗೀರಥಿ ಬಂಗಾಲಸಾಗರವನ್ನು ಮುಟ್ಟುವವರೆಗೆ ಅವಳ ಹೆಸರು ಪದ್ಮ ಅಂತ ಆಗೋಗ್ಬಿಡ್ತು. ಇವೆಲ್ಲ ಹೆಸರು ಅಲ್ಲಿ ಪ್ರದೇಶಾನುಸಾರವಾಗಿ ಬಂದಿರತಕ್ಕಂಥವಳು. ಅಲಕನಂದ, ಮಂದಾಕಿನಿ, ಭಾಗೀರಥಿ, ಗಂಗಾ, ಜಾಹ್ನವಿ, ಹುಗಲಿ, ಪದ್ಮ, ಈ ರೀತಿಯಾದ ಹೆಸರುಗಳನ್ನು ಅವಳು ತೆಗೆದುಕೊಳ್ತಾಳೆ. ತೆಗೆದುಕೊಂಡು ಬಂದು ಒಂದು ದಾರಿ ಬಾಂಗ್ಲಾದೇಶ ಕಡೆಗೆ ಹೋಗ್ತದೆ. ಮೊದಲು ಭಾರತ ದೇಶದ ಭಾಗ, ಪಾಕಿಸ್ತಾನ ತೊಗೊಂಡು ಅಂದ್ಕೊಂಡಂಥ ಅದು ಮಧ್ಯದಲ್ಲಿ ಮೊದಲು ಪೂರ್ವ ಪಾಕಿಸ್ತಾನ ಆಗಿತ್ತು. ಈಗ ಬಾಂಗ್ಲಾದೇಶ ಅಂತಿಕೊಂಡಾಗಿದೆ. ಅಲ್ಲಿ ಒಂದು ದಾರಿಯಿಂದ ಗಂಗಾ ನದಿ ಹರಿದು ಹೋಗ್ತಾಳೆ. ಈ ರೀತಿಯಾಗಿ ಇಂಜಿನಿಯರಿಂಗ್ ಆ ಗಂಗೆ ಭೂಮಿಗೆ ಬಂದಿದ್ದಾಳೆ ಅಂತ ತಿಳ್ಕೊಂಡಂತೇಳಿ ಸಂಪೂರ್ಣ ಬಂಗಾಲ್, ಬಿಹಾರ್, ಉತ್ತರ ಪ್ರದೇಶ್, ಹಿಮಾಚಲ್ ಪ್ರದೇಶ್ ಇವುಗಳಲ್ಲಿ ಸದಾಕಾಲದಲ್ಲಿ ನೀರು ಇರ್ತಕ್ಕಂಥ ನದಿ ಗಂಗೆ. ಆ ಗಂಗೆಯನ್ನು ವೃದ್ಧ ಗಂಗೆ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಗೋದಾವರಿ ಮತ್ತು ಕಾವೇರಿಗೆ ಸೇರಿಸಬೇಕು ಅಂತ ತಿಳ್ಕೊಂಡಿರ್ತಕ್ಕಂಥ ಮಹತ್ವಾಕಾಂಕ್ಷೆ ಅಟಲ್ ಬಿಹಾರಿ ವಾಜಪೇಯಿ ಅದು. ನಂತರ ಮಧ್ಯೆ ಹಣ ತಿನ್ನುವ ರಾಜ್ಯ ಬಂದಿರತಕ್ಕಂತಹ ಪಾರ್ಟಿ ಬಂದದರಿಂದಾಗಿ ಅದು ಅಲ್ಲೇ ಬರೀ ಆ ರೀತಿಯಾಗಿರ್ತಕ್ಕಂಥ ಮೀಟಿಂಗ್ ಆಗ್ತದೆ, ಈಟಿಂಗ್ ಆಗ್ತದೆ, ಹಣ ಖರ್ಚಾಗಿಬಿಡುತ್ತೆ, ನಿಂತುಬಿಟ್ಟಿದೆ. ಈಗೇನು ಮುಂದುವರಿಸುವ ವಿಚಾರದಲ್ಲಿದ್ದಾರಂತೆ ನೋಡಬೇಕು. ಈ ಇಂಥ ಒಂದು ಅದ್ಭುತವಾದಂಥ ಕಾರ್ಯವನ್ನು ಮಾಡಿರ್ತಕ್ಕಂಥವರು ನಮ್ಮ ಪೂರ್ವಜರಾಗಿರ್ತಕ್ಕಂಥ ಋಷಿಗಳು. ಬರೀ ಕಥೆ ಕೇಳಿ ಬಿಟ್ಟಬೇಡ್ವಿ, ಎಷ್ಟು ಪರಿಶ್ರಮ ಪಟ್ಟಿರಬೇಕು. ತಮ್ಮ ಪಿತೃಗಳನ್ನು ಉದ್ಧರಿಸಬೇಕು ಅಂತ ತಿಳ್ಕೊಂಡು ಅಂತೇಳಿ 3 ಜನರೇಷನ್ ಪ್ರಯತ್ನ ಪಡಬೇಕಾಗಿದ್ದರೆ ಆಗ ಅವರ ವೈಶಿಷ್ಟ್ಯ ಎಷ್ಟಿರಬೇಕು. ಹೀಗೆ 3 ಜನರೇಷನ್ದವರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಆಗ ಅವಳ 2ನೇ ಪ್ರಶ್ನೆಗೆ ಉತ್ತರ ಸಿಗಲೇ ಇಲ್ಲಲ್ಲ. ನನ್ನ ಪಾಪಗಳನ್ನು ದೂರ ಮಾಡ್ತಕ್ಕಂಥವ್ರು ಯಾರು? ಅದಕ್ಕೆ ಭಗೀರಥ ಉತ್ತರ ಕೊಡ್ತಾನೆ. ಮೊದಲೇದು ಒಂದು ಪ್ರಶ್ನೆಗಳಿದ್ದು ನಿಮ್ಮ ವೇಗವನ್ನು ರುದ್ರದೇವರು ಧಾರಣೆ ಮಾಡ್ತಾರೆ, ರುದ್ರಪ್ರಯಾಗದಿಂದ ಮುಂದೆ ಸಾವಕಾಶವಾಗಿ ಮುಂದೆ ಬರ್ತೀವಿ ಅಂತ ತಿಳ್ಕೊಂಡಂತ ಹೇಳಾಯ್ತು. ಆಗ ಅವನೇನು ಹೇಳ್ತಾನೆ ಅಂತ ತಿಳ್ಕೊಂಡಂತಂದರೆ, ಸಾಧವ ನಿರಾಶಿಷಃ ಶಾಂತಾಃ ಬ್ರಹ್ಮಿಷ್ಟಾಃ ಲೋಕಪಾವನಾಃ ಹರಂತ್ಯಘಂ ತೇಂಗ ಸಂಗಾತ್ ಏ ಪ್ರಾಪ್ತ ಸಹೃದಾ ಹರಿಂ. ಭಾಗೀರಥಿ, ಏನು ಚಿಂತೆ ಮಾಡಬೇಡ. ಯಾಕೆ ಅಂತಂದರೆ ಭಾರತ ದೇಶದಲ್ಲಿ ಪರಮಾತ್ಮನನ್ನೇ ಹೃದಯದಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ, ಜಗತ್ತಿಗೆ ಉಪಕಾರ ಮಾಡತಕ್ಕಂಥ ಅನೇಕ ಸಾಧುಗಳಿದ್ದಾರೆ, ಅನೇಕ ತಪಸ್ವಿಗಳಿದ್ದಾರೆ. ಅವರ ಸ್ವಭಾವ ಯಾರಿಗೂ ಪೀಡೆ ಕೊಡೋದಿಲ್ಲ. ಲೋಕೋಪಕಾರ ಒಂದೇ ಅವರಿಗೆ ಸ್ವಭಾವ. ಆದ್ದರಿಂದ ಅವರಿಗೆ ನಾವು ಸಾಧು ಅಂತ ಕರಿತೇವೆ. ಆ ನಂತರ ಏನನ್ನೂ ಬಯಸೋದಿಲ್ಲ ಯಾರಿಂದಲೂ. ಪರಮಾತ್ಮನನ್ನು ಮಾತ್ರ ಬಯಸ್ತಕ್ಕಂಥ ನಿರಾಶಿಷಃ ಶಾಂತಃ. ಪರಮಾತ್ಮನ ಧ್ಯಾನದಲ್ಲಿ ಅತ್ಯಂತ ನಗ್ತಾ
ಸಂತೃಪ್ತಿಯಿಂದ ಇರತಕ್ಕಂಥವ್ರು ಪರಮಾತ್ಮ ದರ್ಶನ ಕೊಡ್ತಾ ಇರ್ತಾನೆ. ಅವನನ್ನು ವಿವಿಧವಾಗಿ ಸ್ತೋತ್ರ ಮಾಡ್ತಾ ಶಾಂತರಾಗಿರ್ತಾರೆ. ಟೆನ್ಷನ್ ಮಾಡ್ಕೊಳ್ಳೋದಾಗಲಿ, ಬೈಯೋದು, ಹೊಡೆಯೋದು, ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡೋದಾಗಲಿ, ಒದರಾಟ ಚೀರಾಟ ಇಲ್ಲ. ಪರಮಾತ್ಮನ ಧ್ಯಾನದಲ್ಲಿ ಶಾಂತರಾಗಿರ್ತಾರೆ. ಯಾರು ಎಂಥ ಏನಾನುಕೂಲ ಆದರೂ ಸಿಟ್ಟಿಗೆ ಬರೋದಿಲ್ಲ. ಅಂಥ ಜನರು ಇದ್ದಾರೆ. ಬ್ರಹ್ಮಿಷ್ಠಾ, ಹಗಲು ರಾತ್ರಿ ಬ್ರಹ್ಮಪ್ರಾಪ್ತಿಗೋಸ್ಕರ ಧ್ಯಾನ, ತಪಸ್ಸು, ಯೋಗ ಇತ್ಯಾದಿಗಳ ಮುಖಾಂತರ ಪರಮಾತ್ಮನ ಪಡೆಯಬೇಕು ಅಂತ ಹಗಲು ರಾತ್ರಿ ಪ್ರಯತ್ನದಲ್ಲಿದ್ದಾರೆ. ಅಂಥವರು ಲೋಕಪಾವನರು, ಜಗತ್ತನ್ನೇ ಪವಿತ್ರ ಮಾಡ್ತಕ್ಕಂಥವ್ರು. ಯಾಕೆ ಇಲ್ಲಿ ಸಾಕ್ಷಾತ್ ದೇವರಿದ್ದಾರೆ. ಅವರ ಹೃದಯದಲ್ಲಿ ದೇವರಿದ್ದರಿಂದಾಗಿ ಅವರು ಬಂದು ನಿನ್ನಲ್ಲಿ ಸ್ನಾನ ಮಾಡಿದಾಗ ನಿನ್ನ ಪಾಪ ನಾಶವಾಗ್ತದೆ. ನೋಡಿ, ಒಬ್ಬ ಭಗವದ್ಭಕ್ತನಿಗೆ ಮಹತ್ವ ಎಷ್ಟು ಕೊಟ್ಟಿದೆ. ಭಗವದ್ಭಕ್ತ ನದಿಯಲ್ಲಿ ಸ್ನಾನ ಮಾಡಿದರೆ ಆ ಕಾಲಕ್ಕೆ ನದಿಗೆ ಬಂದಿರತಕ್ಕಂಥ ಪಾಪ ದೋಷ ಹೋಗ್ತದಂತೆ. ಅದಕ್ಕೆ ಜ್ಞಾನಿಗಳು ಯಾವಾಗಲೂ ಪ್ರಯಾಸ ಮಾಡ್ತಾ ಇರ್ತಾರೆ. ಹರಂತ್ಯಘಂ ಚತೇಂಗ ಸಂಗಾತ್ ಯೋ ಪ್ರಾಪ್ತ ಸ್ವಹೃದಾ ಹರಿಂ. ನಾವು ನೀವು ಪ್ರಯತ್ನಪಟ್ಟು ಈ ಸ್ಥಾನ ಪಡಿಬೋದು. ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ನಿತ್ಯ ನೈಮಿತ್ತಿಕವಾಗಿರ್ತಕ್ಕಂಥ ನಮ್ಮ ಕರ್ಮಗಳನ್ನು ಮಾಡುತ್ತಾ ದೇವರು ಕೊಟ್ಟದ್ರಲ್ಲೇ ಸಂತೃಪ್ತರಾಗಿ ಅತ್ಯಂತ ತೃಪ್ತತೆಯಿಂದ ಪರಮಾತ್ಮನನ್ನೇ ಸ್ಮರಣ ಮಾಡ್ತಾ ಇದ್ದರೆ ನಾವು ಸ್ನಾನ ಮಾಡೋದ್ರಿಂದಲೂ ಕೂಡ ನದಿಯ ಪಾಪ ಹೊರಟೋಗ್ತದೆ. ಇಲ್ಲಿ ಇನ್ನೊಂದು ಅರ್ಥ ಮಾಡಿಕೊಳ್ಬೇಕು. ಭೂಮಿಗೆ ಬಂದಾಕ್ಷಣಕ್ಕೆ ಅನೇಕ ಜನ ಪಾಪಿಗಳು ನನ್ನಲ್ಲಿ ಪಾಪ ಬಿಡ್ತಾರೆ, ನಾನು ಹೇಗೆ ಶುದ್ಧಳಾಗಬೇಕು ಅಂತ ತಿಳ್ಕೊಂಡಂತೇಳಿ ಪಾಪಿಗಳು ಏನು ಮಾಡ್ತಾರೆ? ಪಾಪ ಬಿಡ್ತಾರೆ. ಪಾಪ ಅಂದರೆ ಹೊಲಸು. ಗಂಗಾ ನದಿಯಲ್ಲಿ ಫ್ಯಾಕ್ಟ್ರಿ ನೀರುಗಳನ್ನು ಬಿಡೋದು, ಗಂಗಾ ನದಿಯಲ್ಲಿ ಗಟಾರಗಳನ್ನು ಬಿಡೋದು, ಗಂಗಾ ನದಿಯಲ್ಲಿ ಎಲ್ಲ ಶಹರದಿಂದ ಇರ್ತಕ್ಕಂಥ ಬಂದ ಗಟಾರ ನೀರು ಗಂಗಾ ನದಿ ಅದನ್ನು ಸೇರಿಸಿಬಿಡೋದು, ಎಲ್ಲಿ ಬಿಡೋದು. ಆದರೆ ಅದನ್ನು ನಿಲ್ಲಿಸಿರ್ತಕ್ಕಂಥ ವ್ಯಕ್ತಿ ಈ 5 ವರ್ಷಗಳಲ್ಲಿ 5-6 ವರ್ಷಗಳಲ್ಲಿ ಇವತ್ತಿನ ನಮ್ಮ ಪ್ರಧಾನಿಗಳು ಎಲ್ಲಿಯವರೆಗೂ 4,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಯಾವುದೇ ಊರಿನ ನೀರಲ್ಲಿ ಬರದಂತೆ ಅದಕ್ಕೆ ಬೇರೆ ವ್ಯವಸ್ಥೆಯನ್ನು ಮಾಡಿ ಆ ನೀರು ಇನ್ನೊಂದು ಕಡೆ ಹೋಗಿ ಶುದ್ಧ ಆಗುವ ಜನರಿಗೆ ಉಪಯೋಗ ಬೀಳುವಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಅದ್ಭುತ. ಹರಿದ್ವಾರದಿಂದ ಹಿಡಿದುಕೊಂಡು ಕಾಶಿಯವರೆಗೂ ಕೆಲಸ ಆಗಿದೆ. ಬಹುಶಃ ಇಂಥವ್ರಿಗೂ ನಾವು ತಪಸ್ವಿ ಅಂತ ಕರಿಬೇಕು. ಯಾವ ಆಶೆ ಇಲ್ಲದೆ ಒಂದೇ ಉದ್ದೇಶ ಇಟ್ಕೊಂಡು ನಮ್ಮ ಮಾತೆ, ನಮ್ಮ ಜಗನ್ಮಾತ ನಮ್ಮನ್ನು ಪವಿತ್ರ ಮಾಡ್ತಕ್ಕಂಥವಳು, ಅವಳು ಮೊದಲು ಅವಳಲ್ಲಿ ಹೊಲಸು ಹಾಕುವಂತೆ ಇಲ್ಲ. ಇಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ನಿನ್ನ ಎಲ್ಲ ಕಲ್ಮಶ ಹೊರಟೋಗ್ತದೆ, ಚಿಂತೆ ಮಾಡಬೇಡ ಗಂಗಾದೇವಿ, ಚಿಂತೆ ಮಾಡಬೇಡ, ಮುನ್ನಡೆ ಅಂತ ತಿಳ್ಕೊಂಡಂತ ಹೇಳಿದ್ದಾನೆ. ಯಾಕೆಂತಂದರೆ ಸಜ್ಜನರ ಮಹಾತ್ಮೆ ಎಷ್ಟಿರ್ತದೆ, ಭಗವದ್ಭಕ್ತರ ಮಹಾತ್ಮೆ ಎಷ್ಟಿರ್ತದೆ ಅಂತಂದರೆ ದರ್ಶನ ದೇವ ಸಾಧವ. ಅವರನ್ನು ನೋಡಿದರೆ ಸಾಕು ನಮ್ಮೆಲ್ಲ ಪಾಪ ಹೊರಟೋಗ್ತದೆ. ಅದಕ್ಕೆ ಯಾರಾದರೂ ಮಹಾತ್ಮರು ಬಂದರೆ ಗಂಗಾದೇವಿ ಬಂದು ಅವರು ಸೇವೆ ಮಾಡ್ತಾಳಂತೆ. ಸುಮಾರು ದಿವಸದವರೆಗೂ, ಸುಮಾರು 1-2 ವರ್ಷ ತಮಗೆ ಅಂಕಿತ ಸಿಕ್ಕ ಮೇಲೆ ವಿಜಯದಾಸರು ಗಂಗಾ ನದಿ ಹತ್ತಿರ ಇರ್ತದೆ ಮೇಲಿದ ಮೇಲೆ. ಯಾಕೆಂತಂದರೆ ಅವರು ಊರು ಬಿಟ್ಟು ಗಂಗಾ ನದಿಗೆ ಓಡಿ ಹೋಗಿ ಆ ಉತ್ತರ ಕಾಶಿಯಲ್ಲಿ ಇರ್ತಿದ್ರಂತೆ. ಗಂಗಾ ನದಿ ಆ ದಂಡದಲ್ಲಿ ಉತ್ತರ ಕಾಶಿ, ಕಾಶಿಯ ಎದುರಿಗಿನ ದಂಡೆ ಆ ಕಡೆ ಭಾಗದಲ್ಲಿ. ಅಲ್ಲಿಂದಲೇ ಅವರು ಅನೇಕ ರೀತಿಯಾಗಿರ್ತಕ್ಕಂಥ ಯಾತ್ರಿಕರ ಜೊತೆಗೆ ಬಂದಿದ್ದಾರೆ. ಅವರು ಯಾವಾಗ ತಾವು ತಮ್ಮ ಉಪಾಸನೆ ಪ್ರಾರಂಭ ಮಾಡಿದರು ನೋಡ್ತಾರೆ, ದಿನಾಲು ತಾವು ಬಂದು ಎಳೆಬಳಿದ್ರು ಮನೆಯಲ್ಲಿ ಥಳಿ ಹಾಕಿ
ಮನೆಯೆಲ್ಲ ಸೊಳ್ಳೆ ರಂಗೋಲಿ ಹಾಕಿ ಸಿದ್ಧವಾಗಿರ್ತೈತಂತೆ. 10 ದಿವಸ ನೋಡಿದ್ರು, 15 ದಿವಸ ನೋಡಿದ್ರು. ಆ ನಂತರ ಅಧಿಪತಿಯವ್ರಿಗೆ ಹೇಳಿದರು, ಈ ಕೆಲಸ ಯಾರು ಮಾಡ್ತಾರ ನೋಡ್ರಿ ಅಂತ ತಿಳ್ಕೊಂಡಂತೆ. ಅವ್ರು ಆ ದಿವಸ ಹೇಳಿದರು, ಎಲ್ಲ ಮತ್ತು ಬೆಳಿಗ್ಗೆ ನಾವು ಎತ್ತುಗಳು ಇದ್ದೀವಿ, ಸುಂದರಿಯರಾಗಿರ್ತಕ್ಕಂಥ 7 ಜನ ಅತಿ ಸುಂದರಿಯರು, ಅವ್ರನ್ನ ನೋಡಿದರೆ ನಾವು ಪವಿತ್ರರಾಗಬೇಕು ಅಂಥವ್ರು ಬಂದು ನಿಮ್ಮ ಮನೆ ಮುಂದೆ ತಳಿ ಹೊಡೆದು ರಂಗೋಲಿ ಹಾಕಿ ಹೋಗ್ತಿದ್ರು ಅಂತ ತಿಳ್ಕೊಂಡಂತೇಳಿ. ಆಗ ಅವರು ಧ್ಯಾನ ದೃಷ್ಟಿಯಿಂದ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ್ದಾರೆ, ಬಿಂದು ಮಾಧವನಿಗೆ. ಆಗ ಅವ್ರಿಗೆ ಗೊತ್ತಾಯಿತು, ಬಂದು ಹಾಕ್ತಕ್ಕಂಥವರು ಗಂಗಾ ಯಮುನಾದಿ 7 ನದಿಗಳು. ಅಭಿಮಾನಿ ದೇವತೆಗಳು ಬಂದು ಇವರಿಗೆ ನದಿ ಹಾಕಿ ಆ ರೀತಿಯಾಗಿ ತಾವು ಶುದ್ಧರಾಗೋದಕ್ಕೋಸ್ಕರ ಈ ರೀತಿ ಕೆಲಸ ಮಾಡ್ತಾಯಿದ್ರಂತೆ, ಸೇವೆ ಮಾಡ್ತಾಯಿದ್ರಂತೆ. ಅವರ ಚರಿತ್ರೆಯಲ್ಲಿ ವರ್ಣನೆ ಬರ್ತಾರೆ. ಎಂಥ ಅದ್ಭುತ ಚರಿತ್ರೆ ಅಲ್ಲ. ಇಮಮ್ಮೆ ಗಂಗೆ ಮುನೆ ಸರಸ್ವತಿ ಶುತುದ್ರಿಸ್ತೋಮಂ ಸಚ ತಾಪರುಷ್ಣ್ಯ ಅಸಕ್ನ್ಯಾಮರ್ಧೃದೆ ವಿತಸ್ತಯಾರ್ಜಿಕೇಯೇ ಶೃಣಿಹ್ಯ ಸುಷೋಮಾಯ. ಇಮಂ ಗಂಗಾ ಯಮುನಾ ಸರಸ್ವತಿ ಶುತುದ್ರಿ ತಾಪರುಷ್ಣಿ ಪರುಷ್ಣಿ ತಾಪರುಷ್ಣಿ ಅಲ್ಲ ಸಚ ತಾಪರುಷ್ಣಿ ವಿತಸ್ತಯಾರ್ಜಿಕೇಯೇ ವಿತಸ್ತ. ಈ ರೀತಿಯಾಗಿರ್ತಕ್ಕಂಥ 7 ನದಿಗಳು ಅಭಿಮಾನಿ ದೇವತೆಗಳು ಬಂದು ಅಲ್ಲಿ ಅವರನ್ನು ಆ ರೀತಿಯಾಗಿ ಸೇವೆ ಮಾಡ್ತಾಯಿದ್ರಂತೆ. ಪಂಜಾಬದ 5 ನದಿಗಳು, ಆನಂತರ ಗಂಗಾ ಯಮುನಾ ಸೇರಿ 7. ಸರಸ್ವತಿ ಗುಪ್ತವಾಗಿ ಅಲ್ಲಿಂದ ಹರಿದು ಬರ್ತಾಳೆ. ಇವರು ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತದೆ, ತೀರ್ಥಿ ಕುರುವಂತಿ ತೀರ್ಥಾನೇ ಸ್ವಾತ್ಮಸ್ಥೇನ ಗದಾವೃತ. ಹಾಗೆ ಮನುಷ್ಯರಿಗೆ ಅಷ್ಟು ಸಾಮರ್ಥ್ಯ ಇದೆಯನ್ನು ಗಂಗಾಕ್ಕಿಂತ ದೊಡ್ಡವರೇನೂ ಇಲ್ಲ. ಅವರಲ್ಲಿ ಸನ್ನಿಹಿತನಾದ ಆ ಪರಮಾತ್ಮ ಅಂತೇನಿದ್ದಾನೆ, ಗದಾಧರ ಅಂತಕೊಂಡಂತಕ್ಕಂಥ ಪದಾರ್ಥ ಪರಮಾತ್ಮ ಇದ್ದಾನೆ, ಅವನು ಆ ತೀರ್ಥ ದೇವತೆಗಳಿಗೂ ಪವಿತ್ರವನ್ನಾಗಿ ಮಾಡ್ತಾನಂತೆ. ಅದಕ್ಕೋಸ್ಕರವೇ ನಮ್ಮಲ್ಲಿ ಹೇಳ್ತಾರೆ, ಪೃಥಿವ್ಯಾಂ ಯಾನಿ ತೀರ್ಥಾನಿ. ಪೃಥಿವಿಯಲ್ಲಿ ಎಷ್ಟು ತೀರ್ಥಗಳಿವೆ, ಪವಿತ್ರ ನದಿಗಳಿವೆ, ಅವೆಲ್ಲ ಹೋಗಿ ಸಮುದ್ರದಲ್ಲಿ ಸೇರಿಕೊಳ್ತವೆ. ಸಮುದ್ರ ಸಕಲ ತೀರ್ಥಗಳಿಂದ ಸಹಿತವಾಗಿರ್ತಕ್ಕಂಥ ಆ ಸಮುದ್ರ ಅಂತ ಪವಿತ್ರವಾಗಿರ್ತಕ್ಕಂಥ ಸಕಲ ತೀರ್ಥದ ಪತಿಯಾಗಿ ಅವುಗಳ ಜೊತೆಯಲ್ಲಿ ಪರಮಾತ್ಮ ಅವರು ಶಾಸ್ತ್ರ ಓದಿದ ಬ್ರಾಹ್ಮಣನ ಬಲಗಾಲಿನಲ್ಲಿರ್ತಾನೆ. ಸಾಗರಂ ಸರ್ವತೀರ್ಥಾನಿ ಪದೇ ವಿಪ್ರಸ್ಯ ದಕ್ಷಿಣೆ. ಅದಕ್ಕೋಸ್ಕರವೇ ನಮ್ಮಲ್ಲಿ ಬ್ರಾಹ್ಮಣರ ಪಾತ್ರೆಯೊಳಗೆ ಉದ್ದೇಶ ಇದೆ, ಪಾದ ಪ್ರಕ್ಷಾಳನೆ ಮಾಡುವ ಉದ್ದೇಶ ಇದೆ. ಯಾಕೆ ಆ ನೀರು ಹರಿದು ಬಂತು, ಅಲ್ಲಿ ನೀರು ಸಂಪಟವಾಗಿ ಬಂತಂದರೆ ಸಕಲ ತೀರ್ಥಗಳ ನದಿ ಅದು ನೀರು, ಅದನ್ನು ಪ್ರಕ್ಷಾಳನೆ ಮಾಡಿಕೊಂಡಾಗ ಉದ್ದತನಾಗ್ತಾನೆ. ಅದಕ್ಕೆ ಶ್ರಾದ್ದ ಮಂತ್ರದಲ್ಲಿ ಹೇಳಿದರು, ಯದೀಚ್ಛಸಿ ಮಹಾರಾಜ ಸರ್ವತೀರ್ಥಾವಗಾಹನಂ. ರಾಜ, ಒಂದೇ ಸಲಕ್ಕೆ ಎಲ್ಲ ತೀರ್ಥದಲ್ಲಿ ಸ್ನಾನ ಮಾಡಬೇಕು ಅಂತ ನಿನಗೆ ಇಚ್ಛೆ ಇದ್ದರೆ ವಿಪ್ರಪಾದ ವಿನಿರ್ಮುಕ್ತಂ. ಬ್ರಾಹ್ಮಣರ ಪಾದದಿಂದ ಹೊರಟಿರ್ತಕ್ಕಂಥ ಪಾದ ತೊಳೆದು ಉಳಿದಿರ್ತಕ್ಕಂಥ ನೀರನ್ನು ಪ್ರೋಕ್ಷಣೆ ಮಾಡಿಕೋ. ಇಲ್ಲಿ ವಿಪ್ರ ಅಂತ ಹೇಳಿದ್ದಾರೆ, ಅಧ್ಯಯನ ಮಾಡಿದ ವೇದಶಾಸ್ತ್ರ ಅಧ್ಯಯನ ಮಾಡಿದ ಬ್ರಾಹ್ಮಣ ಅಂತ ಅರ್ಥ. ವಿಪ್ರ ಅಧ್ಯಯನಾಚೈವ ಅಂತ ತಿಳ್ಕೊಂಡು ಅಂತೇಳಿ ಪರಿಭಾಷೆ ಇದೆ. ಅಷ್ಟು ಮಹತ್ವ ಬರ್ತದೆ ಶಾಸ್ತ್ರ ಓದಿದರೆ. ನೋಡಿಕೊಳ್ಳಿ, ಶಾಸ್ತ್ರ ಓದಿದರೆ ನಿಮ್ಮನ್ನೆಲ್ಲ ಜಗತ್ತನ್ನು ಪವಿತ್ರನ್ನಾಗಿ ಮಾಡೋ ಸಾಮರ್ಥ್ಯ ಬರ್ತದೆ. ಅದಕ್ಕೋಸ್ಕರ ನೀನು ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಅಂತೇಳಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಗಂಗಾದೇವಿ ಅವನ ಜೊತೆಗೆ ಬಂದಿದ್ದಾಳೆ. ತಥೇತಿ ರಾಜ್ಞಾಭೀತಃ ಸರ್ವಲೋಕಹಿತ ಶಿವ. ರುದ್ರದೇವರು ಕೂಡ ಅದನ್ನು ಧಾರಣೆ ಮಾಡಿದ್ದಾರೆ.
ಆನಂತರ ಮುಂದೆ ವಾಯುವೇಗದಿಂದ ದೇಶಾನ್ ಪುನಂತಿ ನಿರ್ದಗ್ಧಾನ್ ಅಸಿಂಚತ್ ಸಗರಾತ್ಮಜಾನ್ ವೇಗವಾಗಿ ಹರಿದು ಬಂದು ಆ ಕಪಿಲಾಶ್ರಮದಲ್ಲಿ ಬಂದು ಆ ಬೂದಿಯ ಮೇಲೆ ಹರಿದು ಆ ಸಗರರ ಎಲ್ಲ ಪುತ್ರರನ್ನು ಕೂಡ ಉದ್ಧಾರ ಮಾಡಿದ್ದಾಳೆ. ಯಜ್ಜಲಸ್ಪರ್ಶ ಮಾತ್ರೇಣ ಆ ಗಂಗಾ ನದಿಯ ನೀರಿನ ಪಾವಿತ್ರ್ಯ ಎಷ್ಟು ಅಂತ ತಿಳ್ಕೊಂಡಂತಂದರೆ, ಬ್ರಾಹ್ಮಣರ ಶಾಪದಿಂದ ಮೃತನಾದ ರಾಜರು, ಬ್ರಾಹ್ಮಣ ಶಾಪದಿಂದ ಮೃತರಾಗಿರ್ತಕ್ಕಂಥ ಮಹಾದುರ್ಗತೆ ಇದೆ. ಅಂಥವರು ಕೂಡ ಬ್ರಹ್ಮದಂಡ ಹತಾಪಿ ಆ ಕಪಿಲರ ಶಾಪದಿಂದ ಮೃತರಾಗಿದ್ದರೂ ಕೂಡ ಸಗರಾತ್ಮಜ ದಿವಂ ಜಗ್ಮುಹು ಆ ಸಗರರ ಮಕ್ಕಳು ಉತ್ತಮವಾದ ಗತಿಯನ್ನು ಪಡೆದಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಕೇವಲಂ ದೇಹ ಭಸ್ಮಭಿ. ಇಂಥ ಅದ್ಭುತವಾಗಿರ್ತಕ್ಕಂಥ, ಅದಕ್ಕೋಸ್ಕರ ಭಾಗವತ್ಕಾರ ಹೇಳ್ತಾರೆ, ಭಸ್ಮಿ ಭೂತಾಂಗ ಸಂಗೇನ, ಮೃತರಾದ ಮೇಲೆ ಸುಟ್ಟ ಬೂದಿ ಗಂಗೆಯ ಜೊತೆಗೆ ಸೇರಿದ್ದರಿಂದಾಗಿ ಅವರು ಉತ್ತಮ ಲೋಕ ಹೊಂದಿದ್ರಂತೆ. ಇಂತಹ ಸಂದರ್ಭದಲ್ಲಿ ನಾವು ಗಂಗಾ ನದಿ ಹತ್ತಿರ ಕೆಲವು ದಿವಸ ಇದ್ದು ಆ ಗಂಗಾದೇವಿಯನ್ನು ಶ್ರದ್ಧೆಯಿಂದ ಉಪಾಸನೆ ಮಾಡಿದರೆ, ಗಂಗಾಧರ್ಗತನಾಗಿರ್ತಕ್ಕಂಥ ಪರಮಾತ್ಮನ ಉಪಾಸನೆಯನ್ನು ಮಾಡಿದರೆ ನಮಗೂ ಉತ್ತಮವಾದ ಗತಿ ಸಿಗ್ತದೆ. ಎಲ್ಲಿ ಹೋಗಿರೋಣ್ರಪ್ಪ ಗಂಗಾ ನದಿಯಲ್ಲಿ 8 ದಿವಸ ಇರಲಿಕ್ಕಾಗ್ತದೆ? ಬೇಡ. ಸ್ನಾನ ಮಾಡುವಾಗ ಸ್ನಾನದ ನೀರಿನಲ್ಲಿ ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೇ ಜನ ಪರ್ಯುಪಾಸತೆ, ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋ ಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ. ಸ್ನಾನದ ಕಾಲದಲ್ಲಿ ಗಂಗಾ, ಆದಷ್ಟು ಹರಿಯುವ ನೀರಿನಲ್ಲಿ ಸ್ನಾನ ಮಾಡಬೇಕು, ಇಲ್ಲ ಬಾವಿಯ ನೀರಿನಲ್ಲಿ ಸ್ನಾನ ಮಾಡಬೇಕು. ಸ್ವಾಭಾವಿಕವಾಗಿ ಗಂಗಾ ಸನ್ನಿಧಾನ ಇರ್ತದೆ. ಕೊನೆಗೆ ಈಗ ಮನೆಯಲ್ಲಿ ಬಾಳ್ಡಿ ತುಂಬಿಕೊಂಡೇ ಸ್ನಾನ ಮಾಡಬೇಕು. ಅದಕ್ಕೆ ಸದಾಚಾರ ಸ್ಮೃತಿಯ ಸಂದರ್ಭದಲ್ಲೇ ಆಚಾರ್ಯ ಹೇಳ್ತಾರೆ, ಮನೆಯಲ್ಲಿ ಗಂಗಾ ಸ್ನಾನ ಬೇಕಾಗಿದ್ದರೆ ಸಂಕಲ್ಪ ಮಾಡಿ ನಾನು ಗಂಗಾ ಸ್ನಾನ ಮಾಡ್ತೇನೆ ಅಂಥೇಳಿ ಮೊದಲು ಬಾಳ್ಡಿಯಲ್ಲಿ 1-2 ತಮ್ಗೆ ತಣ್ಣೀರು ಇಡಿರಿ, ಅದರ ಮೇಲೆ ಬಿಸಿನೀರು ಹಾಕಿ, ಅದರ ಮೇಲೆ ಸ್ವಲ್ಪ ಒಂದು ತಮ್ಗೆ ತಣ್ಣೀರು ಹಾಕಿ, ಮಧ್ಯದಲ್ಲಿ ಬಿಸಿ ಇಲ್ಲ, 2 ಕೆಳಗೆ ಮೇಲೆ ತಣ್ಣೀರು ಹಾಕಿರಿ. ಯಾಕೆಂದ್ರೆ ತಣ್ಣೀರಿನಲ್ಲಿ ದೇವತಾವಾಸ. ಹಾಕಿ ಆ ನಂತರ ಹೆಣ್ಮಕ್ಕಳಿದ್ದರೆ ಅದರಲ್ಲಿ ಅರಿಶಿಣ ಕುಂಕುಮ ಆ ನೀರಿಗೆ ಹಾಕಿ ಆ ನಂತರ ಗಂಗಾದೇವಿಯನ್ನು ಸ್ಮರಣೆ ಮಾಡ್ತಾ ಸ್ನಾನ ಮಾಡಿ. ಗಂಡಸರು ಸಂಕಲ್ಪ ಮಾಡಿ ಪ್ರೋಕ್ಷಣೆ ಮಾಡಿಕೊಂಡು ಅದನ್ನು ಕೈ ಇಟ್ಟು ಗಂಗಾ ಅಲ್ಲಿ ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತದೃಸ್ತೋಂ ಸತ್ಯತಾ ಪ್ರಶ್ನ ಅಸಿಕ್ನಿಯಾಮೃತಸ್ಯ ಆರ್ಜಿಕೆಯೇ ಶೃಣಿಂಗ್ಯ ಸುಟೋಮಯ, ಈ ರೀತಿಯಾಗಿ ಅಭಿಮಂತ್ರಣ ಮಾಡಿ ಆ ಅಭಿಮಂತ್ರಿತವಾಗಿರ್ತಕ್ಕಂಥ ನೀರಿನಿಂದ ಸ್ನಾನವನ್ನು ಮಾಡಿ ನಿಶ್ಚಿತವಾಗಿಯೂ ಕೂಡ ಫಲ ಸಿಗ್ತದೆ ಅಂತಂದಿದ್ದಾರೆ. ಇನ್ನು ಒಬ್ಬ ಮಗ ಅಂತ ಅನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ತಪ್ಪದೇ ಒಂದು ಸಲ ಕಾಶಿಗೆ ಹೋಗಿ ಅಲ್ಲಿ ಪಿತೃಗಳ ಶ್ರಾದ್ದವನ್ನು, ಗಂಗಾ ನದಿಯಲ್ಲಿ ಪಿತೃಗಳ ಶ್ರಾದ್ದವನ್ನು ಮಾಡಿ ಅಲ್ಲಿಂದ ಗಯಾಕ್ಕೆ ಹೋಗಿ ಗಯಾ ವಿಷ್ಣುಪಾದದಲ್ಲಿ ಪಿಂಡ ಪ್ರದಾನವನ್ನು ಮಾಡಿ ಆ ನಂತರ ಜೀವನದಲ್ಲಿ ಒಂದು ಸಲ ಆದರೂ ಬದರಿಗೆ ಹೋಗಿ ಬ್ರಹ್ಮಕಪಾಲದಲ್ಲಿ ತಾನು ಶ್ರಾದ್ದವನ್ನು ಮಾಡಬೇಕು. ಬ್ರಹ್ಮಕಪಾಲದಲ್ಲಿ ಪಿಂಡ ಪ್ರದಾನವನ್ನು ಮಾಡಿದರೆ ಪಿತೃಗಳು ಉತ್ತಮವಾದ ಗತಿ ಹೋಗ್ತಾರೆ ಅಂತ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಹಿಂದಿನ ಕಾಲಕ್ಕೆ ಹೇಳ್ತಾಯಿದ್ರು, ಏಷ್ಟವ್ಯಾಹ ಬಹವಃ ಪುತ್ರಾಹ. ಮನುಷ್ಯ ಒಂದು 3-4 ಮಕ್ಕಳನ್ನು ಪಡಿಬೇಕಂತ ಕನಿಷ್ಠ ಹೆಚ್ಚು ಅಂತಂದರೆ 8, ಇನ್ನೊಂದಕ್ಕಿಂತ ಹೆಚ್ಚು. ಯಾಕೆ ಅಂತ ತಿಳ್ಕೊಂಡಂತಂದರೆ ಅಷ್ಟು ಮಂದಿಗಳು ಒಬ್ಬರೇ ಕಾಶಿ, ಗಯಾ ಮತ್ತು ಪ್ರಯಾಗ ಆನಂತರ
ಬದ್ರಿಗೆ ಹೋಗಿ ಬರ್ತಾನೆ, ಒಬ್ಬರಾದ್ರೂ ಹೋಗಿ ಬರ್ತಾನಲ್ಲ. ಇಷ್ಟು ಮಂದಿ ಒಬ್ಬನೇ ಇದ್ದರೆ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು ಹೋಗ್ಬಿಡ್ತಾನೆ, ನಮಗೇನು ಯಾರು ಉದ್ಧಾರ ಮಾಡ್ತಕ್ಕಂಥವ್ರು ಯಾರಿಲ್ಲ. ಈಗ ನಮ್ಮ ಕಾಶಿ ಉತ್ತರ ಮಠದಲ್ಲಿ ಒಂದು ವ್ಯವಸ್ಥೆ ಇದೆ. ನೀವು ಯಾಕಂದರೆ ಗರುಡ ಪುರಾಣದಲ್ಲಿ ಹೇಳ್ತಾರೆ, ಮನೆಯಲ್ಲಿ ಯಾರಾದರೂ ಹಿರಿಯರು ಮೃತರಾದರೆ ಅವರ ಅಸ್ಥಿ 10 ದಿನಗಳ ಒಳಗಾಗಿ ಗಂಗಾ ನದಿಯಲ್ಲಿ ಬಿದ್ದರೆ 10 ದಿನಗಳ ಒಳಗಾಗಿ ಅವರಿಗೆ ಅತೀ ಉತ್ತಮವಾದ ಗತಿ, ಅಷ್ಟೇ ಅಲ್ಲ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ, ಪುನರ್ಜನ್ಮ, ಅತಿ ಉತ್ತಮವಾಗಿರ್ತಕ್ಕಂಥ ಜನ್ಮ ಸಿಗ್ತದಂತೆ. ಏನು ಸಾಧನೆ ಆಗಿದ್ದರೆ ಮೋಕ್ಷಕ್ಕೆ ಹೋಗಿಬಿಡ್ತಾರೆ. ಅದಕ್ಕೆ ರಿಜಿಸ್ಟರ್ ಪೋಸ್ಟ್ನಿಂದ ಒಂದು ಸಣ್ಣ ತುಂಡು, ಈ ಒಳಗೆ ಬಟ್ಟೆ ಇರ್ತಕ್ಕಂಥ ರಿಜಿಸ್ಟರ್ ಪ್ಯಾಕೆಟ್ ಬರ್ತಾಯಿಲ್ಲ ಅದರಲ್ಲಿ ಹಾಕಿ ಅದನ್ನು ಮ್ಯಾನೇಜರ್ ಉತ್ತರಾದಿ ಮಠ, ಮಧ್ವಾಶ್ರಮ, ಹನುಮಾನ್ ಘಾಟ್, ವಾರಾಣಸಿ ಅಂತ ಕಳಿಸಿದರೆ ನಂತರ ಸ್ವಲ್ಪ ದಕ್ಷಿಣೆಯನ್ನು ಕಳಿಸಿ, ಇದನ್ನು ನಿಮಗೆ ಫಲ ಬರೋದಿಲ್ಲ. ಅಲ್ಲಿ ಅವರು ಪ್ರತಿ ದಿವಸ ವಿಧಿಪೂರ್ವಕವಾಗಿ ಬಂದಿರತಕ್ಕಂಥ ಪೋಸ್ಟ್ನಲ್ಲಿರ್ತಕ್ಕಂಥ ಅಸ್ಥಿಗಳನ್ನು ಗಂಗೆಯಲ್ಲಿ ವಿಸರ್ಜನೆ ಮಾಡಿ ವಿಧಿಪೂರ್ವಕವಾಗಿ ವಿಸರ್ಜನೆ ಮಾಡ್ತಾರೆ. ಅಷ್ಟೇ ಅಲ್ಲಿ ನಿಮಗೆ ಎನ್ಕ್ಲೋಜ್ಮೆಂಟು ಕಳಿಸ್ಕೊಡ್ತಾರೆ. 10 ದಿನಗಳೊಳಗಾಗಿ ಅಲ್ಲಿ ಅಸ್ಥಿ ಬೀಳಬೇಕು ಅಂತ ತಿಳ್ಕೊಂಡಂತಿದೆ. ಅದಕ್ಕೋಸ್ಕರ ಭಾಗವತ್ಕಾರ ಹೇಳ್ತಾರೆ, ಭಸ್ಮೀ ಭೂತಾಂಗ ಸಂಗೇನ ಸ್ವರ್ಯಾತ ಸಗರಾತ್ಮಜಾ. ಅವರ ಬೂದಿಯ ಸಂಘ ಗಂಗಾ ನದಿಗಾದ್ದರಿಂದ ಅವರು ಉತ್ತಮ ಗತಿಗೆ ಹೋದರೆ ಕಿಂ ಪುನಃ ಶ್ರದ್ಧೆಯಾದೇವಿ, ಶ್ರದ್ಧೆಯಿಂದ ಗಂಗಾ ನದಿಯ ದಂಡೆಯಲ್ಲಿದ್ದು ಒಂದು ದಿವಸ ಉಪವಾಸ ಮಾಡಿ ಮರುದಿವಸ ಪಿತೃಶ್ರಾದ್ದವನ್ನು ಮಾಡಿ ಅದರ ಮರುದಿವಸ ಗಂಗಾ ಸಮಾರಾಧನೆಯನ್ನು ಮಾಡಿಕೊಂಡು ಅವಳನ್ನು ಯಾರು ಪೂಜೆ ಮಾಡಿಕೊಳ್ತಾರೆ ಅವರಿಗೆ ನಿಶ್ಚಿತವಾಗಿಯೂ ಉತ್ತಮವಾದ ಗತಿಯಾಗ್ತದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಇಲ್ಲಿ ಆಶ್ಚರ್ಯಪಡುವ ಕಾರಣವಿಲ್ಲ. ಗಂಗೆ ಇದು ಭಗವಂತನ ಪಾದದಿಂದ ಹುಟ್ಟಿದ್ದಾಳೆ. ಅದಕ್ಕೋಸ್ಕರ ನಮ್ಮಲ್ಲಿ ಸಮಯದಲ್ಲಿ ಕೊನೆ ಕಾಲದಲ್ಲಿ ಊರ್ಧ್ವಶ್ವಾಸ ಪ್ರಾರಂಭವಾದಾಗ ಮನೆಯಲ್ಲಿ ಗಂಗಾ ಕಲಶ ಇಟ್ಕೊಂಡಿರ್ತಾರೆ, ಅದನ್ನು ಒಡೆದು ಅದನ್ನು ತೆಗೆದು ಆ ಗಂಗೆಯನ್ನು ಹಾಕ್ತಕ್ಕಂಥ ಸಂಪ್ರದಾಯ ಇವತ್ತಿಗೂ ಅನೇಕ ಜನರ ಮನೆಯಲ್ಲಿ ತಿಳಿದ ಪರಂಪರೆ ಗೊತ್ತಿದ್ದರ ಮನೆಯಲ್ಲಿ ಪರಂಪರೆ ನಡೆದು ಬಂದಿದೆ. ಅದಕ್ಕೋಸ್ಕರ ಭಾಗವತ್ಕಾರ ಹೇಳ್ತಾರೆ, ನೈಹೇತತ್ ಪರಮಾಶ್ಚರ್ಯಂ ಸ್ವರ್ಧುನ್ಯ ಯದಿಹೋದಿತಂ. ಇಷ್ಟು ಮಹಿಮೆ ಗಂಗೆಗೆ ಯಾಕೆ ಅಂತ ತಿಳ್ಕೊಂಡಂತಂದರೆ ಅನಂತ ಚರಣಾಂಬೋಜ ಪ್ರಸೂತ ಭವಚ್ಯದ. ಪರಮಾತ್ಮ ಪಾದದಿಂದ ಹುಟ್ಟಿರ್ತಕ್ಕಂಥವಳು ಇವಳು, ಭಗವಂತನ ಮಗಳು. ಭಗವಂತನ ಹೆಸರು ತೆಗೆದುಕೊಂಡ್ರೆ ಸಾಕು. ಪರಮಾತ್ಮನ ಹೆಸರು ತೆಗೆದುಕೊಂಡರೂ ಕೂಡ ಅಪವಿತ್ರ ಪವಿತ್ರವ ಸರ್ವಾವಸ್ಥಾಂಗತೋಪಿಯ ಯಸ್ಮರೇತ್ ಪುಂಡರೀಕಾಕ್ಷಂ. ಆ ಕಮಲನೇನ ಪರಮಾತ್ಮನ ಧ್ಯಾನ ಮಾಡಿದರೆ ಪವಿತ್ರರಾಗಿಬಿಡ್ತೇವೆ. ಅಂದಮೇಲೆ ಅಂಥವನ ಮಗಳಲ್ಲಿ ಸ್ನಾನ ಮಾಡಿದರೆ ನಾವು ಪವಿತ್ರರಾಗದೇ ಇರ್ತೇವೆ, ನಿಶ್ಚಿತವಾಗಿಯೂ ಕೂಡ ಪವಿತ್ರವಾಗ್ತೇವೆ. ಅಷ್ಟೇ ಅಲ್ಲ, ಸನ್ನಿವೇಶ್ಯ ಮನೋಯಸ್ಮಿನ್, ಗಂಗಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟು ಶ್ರದ್ಧೆಯ ಮುನಯ, ಋಷಿಗಳು ಶ್ರದ್ಧೆಯಿಂದ ಆ ಪರಮಾತ್ಮನ ಧ್ಯಾನ ಮಾಡ್ತಾರಲ್ಲ ಅವರು ಎಲ್ಲ ಅಮಂಗಲಗಳನ್ನು ಕಳೆದುಕೊಂಡು ತ್ರಿಗುಣದ ವಿಕೃತಿಯಿಂದಲೂ ಕೂಡ ಮುಕ್ತರಾಗಿ ಪರಮಾತ್ಮನ ಲೋಕವನ್ನೇ ಸೇರ್ತಾರೆ. ಮತ್ತೆ ಪುನಃ ಜನ್ಮಕ್ಕೆ ಬರೋದಿಲ್ಲ. ನಚ ಪುನರಾವರ್ತತೆ ಅಂತ ತಿಳ್ಕೊಂಡಂತೇಳಿ ಕರೆದಿರ್ತಾರೆ. ಅಷ್ಟೇ ಅಲ್ಲ, ಇದ್ರ ಜೊತೆಯಲ್ಲಿ ದಿನಾಲು 12 ಹೆಸರುಗಳನ್ನು ತೆಗೆದುಕೊಳ್ಬೇಕು ಸ್ನಾನ ಕಾಲದಲ್ಲಿ ಅಂತಿದೆ ಹೇಳಿದ್ದಾರೆ. ನಂದಿನಿ ನಳಿನಿ ಸೀತಾ, ಮಾಲತಿ ಚ ಮಲಾಪ, ವಿಷ್ಣು ಪಾದಾಬ್ಜ ಸಂಭೂತ, ಗಂಗೆ ತ್ರಿಪಥಗಾಮಿನಿ, ಭಾಗೀರಥಿ ಭೋಗವತಿ, ಜಾಹ್ನವಿ ತ್ರದಶೇಶ್ವರಿ, ದ್ವಾದಶೇತಾನ್ನಾಮಾನಿ ಸ್ನಾನಕಾಲೆ ಸದಾ ಪಠೇತ್ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರಾಜ್ಞೆ ಮಾಡ್ತದೆ. ನಂದಿನಿ ನಳಿನಿ ಸೀತಾ
ಮಾಲತಿ ಮಲಾಪಃ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ. ಇಲ್ಲ, ನಂದಿನಿ ನಳಿನಿ ಸೀತಾ ಮಾಲತಿ ಮಲಾಪಃ ವಿಷ್ಣುಪಾದಾಬ್ಜ ಸಂಭೂತ ಗಂಗಾ ತ್ರಿಪಥಗಾಮಿನಿ ಭಾಗೀರಥಿ ಭೋಗವತಿ 10, ಜಾಹ್ನವಿ ತ್ರಿದಶೇಶ್ವರಿ 12. ಇನ್ನು ಗಂಗೆಯ ಬಗ್ಗೆ ಅನೇಕ ಜನರು ಬರೆದಿದ್ದಾರೆ. ಭಾಗವತ ಪಂಚಮಸ್ಕಂದಲ್ಲಿಯೂ ಕೂಡ ಗಂಗಾವತರಣ ಬಹಳ ವಿಸ್ತೃತವಾಗಿ ಬಂದಿರತಕ್ಕಂಥ ಒಂದು ಕ್ರಮ. ವಾಲ್ಮೀಕಿ ಋಷಿಗಳು ಗಂಗಾಷ್ಟಕ ಅಂತ ಒಂದು ಸ್ತೋತ್ರವನ್ನು ಬರೆದಿದ್ದಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಸಿಗ್ತದೆ. ಅದರ ಮೊದಲನೇ ಶ್ಲೋಕದಲ್ಲಿ ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಮಾತಃ ಶೈಲಸುತ ಸಪತ್ನಿ ವಸುಧಾ. ಮಾತಃ ಶೈಲಸುತ ಸಪತ್ನಿ. ನೀ ಯಾರು ಅಂತಿಕೊಂಡಂತಂದರೆ ಶೈಲಸುತ ಪಾರ್ವತೀದೇವಿ, ಹಿಮಾಲಯನ್ ಮಗಳು, ಅವಳ ಸಪತ್ನಿ ರುದ್ರದೇವರ ತಲೆ ಮೇಲೆ ಕೂತಿದ್ದರಿಂದಾಗ ಅವರು ಸವತಿ ನೀನು ಅಂತ ಕವಿಗಳು ವರ್ಣನೆ ಮಾಡ್ತಾರೆ. ಅವಳು ವರ್ಣನ ಹೆಂಡತಿ, ರುದ್ರದೇವರ ಹೆಂಡತಿ ಅಲ್ಲ. ಶೃಂಗಾರ ಹಾರಾವಲಿ ವಸುಧಾ ಶೃಂಗಾರ ಹಾರಾವಲಿ. ಗಂಗಾ ನದಿಯನ್ನು ವರ್ಣನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಳಿದಾಸನು ಕೂಡ ಹೇಳ್ತಾನೆ, ಗಂಗಾ ಪ್ರವಾಹ ಹೇಗಿದೆ ಅಂತಂದರೆ ಉತ್ತರ ಪ್ರದೇಶದಿಂದ ಪ್ರಾರಂಭ ಆಗ್ತದೆ, ಹೀಗೆ ಕೆಳಗೆ ಹರಿದ್ವಾರಕ್ಕೆ ಬಂದು ಆನಂತರ ಗಂಗಾ ಪ್ರಯಾಗ ಕಾನ್ಪುರು ಕಾಶಿ ಪ್ರಯಾಗದಿಂದ ಈ ರೀತಿಯಾಗಿ ಮಾಡಿ ಬಂಗಾಳ ಸಾಗರಕ್ಕೆ ಹೋಗಿ ಸೇರ್ತಾಳೆ. ಹೀಗೆ ಗಂಗಾ ನದಿ ಪ್ರವಾಹ ಇದೆ. ಭಗೀರಥನ ವೈಶಿಷ್ಟ್ಯ ಏನು ಅಂತಂದರೆ ಹುಗಲಿ ಹತ್ತಿರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಕಡೆಯಿಂದ ಬ್ರಹ್ಮಪುತ್ರ ಭಯಂಕರ ವೇಗದಿಂದ ಬರ್ತದೆ, ಈ ಕಡೆಯಲ್ಲಿ ಗಂಗೆ, ಮಧ್ಯಲ್ಲೊಂದು ಭಾಳ 50 ಕಿಲೋಮೀಟ್ರ್ ಅಂತರ ಭಾಳ ಆದರೆ ಗಂಗಾ ಹೋಗಿ ಬ್ರಹ್ಮಪುತ್ರಕ್ಕೆ ಸೇರೋದಿಲ್ಲ. ಸೇರಿದ್ದರೆ ಮೇಲಿನ ಸಂಪೂರ್ಣ ಬಂಗಾಳ ಇರ್ತಿರಲಿಲ್ಲ. ಆದರೆ ಗಂಗೆ ಯೂ ಟರ್ನ್ ತೆಗೆದುಕೊಂಡು ಮೇಲೆ ಹೋಗ್ತದೆ. ಎಂಥ ಅದ್ಭುತ ಇಂಜಿನಿಯರಿಂಗ್! ಅದಕ್ಕೆ ಹೀಗೆ ಪೃಥ್ವಿಗೆ ನಮಗೆ ಹಿಮಾಲಯ ನಮ್ಮ ಹಿಂದೂಸ್ತಾನ ತಲೆ ಇದ್ದಂತೆ, ಆನಂತರ ಕೆಳಭಾಗ ಕೊರಳಿದ್ದಂತೆ ಹಿಮಾಲಯ ತಲೆ ಅಂತಕ್ಕಂಥ ಉತ್ತರ ಪ್ರದೇಶದಿಂದ ಹಿಡಿದುಕೊಂಡು ಬಂಗಾಳದವರೆಗೂ ಮಾಲೆಯಂತೆ ಇರತಕ್ಕಂಥವಳು ನೀನು. ಅದಕ್ಕೋಸ್ಕರವೇ ವಸುಧಾ ಶೃಂಗಾರ ಹಾರಾವಲಿ ಸಂಪೂರ್ಣ ಪೃಥ್ವಿಗೆ, ನಮ್ಮ ಈ ಭಾರತ ದೇಶಕ್ಕೆ ಶೃಂಗಾರಕರಾಗಿರ್ತಕ್ಕಂಥ ಉತ್ತಮ ಮಾಲೆಯಂತೆ ಇರತಕ್ಕಂಥವಳೆ. ಸ್ವರ್ಗಾರೋಹಣ ವೈಜಯಂತಿ. ಯಾರು ಸ್ವರ್ಗಕ್ಕೆ ಹೋಗಬೇಕು ಅಂತಂತಾರೆ ಅಂಥವರಿಗೆ ಆಶ್ರಯಳಾಗಿರ್ತಕ್ಕಂಥವಳು ನೀನು. ವೈಜಯಂತ ಅಂತ ತಿಳ್ಕೊಂಡಂತಕ್ಕಂಥದ್ದು ದೇವತೆಗಳ ರಾಜಧಾನಿ, ಅವರಿಗೆ ಆಶ್ರಯ ಸ್ಥಾನಲಾಗಿರ್ತಕ್ಕಂಥವಳು. ಭವತೀಂ ಭಾಗೀರಥೀಂ ಪ್ರಾರ್ಥಯೇ. ಪೂಜ್ಯಳಾದ ಭಾಗೀರಥಿಯೇ, ನಿನಗೆ ನಾನು ನಮಸ್ಕಾರ ಮಾಡ್ತೇನೆ. ತತ್ತೀರೇ ವಸತತ್ವದಂಬು ಪಿಬತ್. ಯಾರು ನಿನ್ನ ತೀರದಲ್ಲಿ ವಾಸ ಮಾಡ್ತಾರೆ. ತ್ವದಂಬು ಪಿಬತಃ. ನಿನ್ನ ನೀರನ್ನು ಯಾರು ಕುಡಿತಾರೆ. ತ್ವದ್ವೀಚ ಶುಪ್ರೇಂಖಯನ್. ನಿನ್ನ ಆ ಹರಿದು ಬರ್ತಕ್ಕಂಥ ನಿನ್ನ ತೆರೆಗಳು ಅಂತೇನಿವೆ, ಆ ತೆರೆಯ ಸೌಂದರ್ಯವನ್ನು ನೋಡ್ತಕ್ಕಂಥ ವ್ಯಕ್ತಿಗಳು. ತನ್ನಾಮಂ ಸ್ಮರತಃ. ಗಂಗಾ ಗಂಗಾ ಅಂತ ತಿಳ್ಕೊಂಡಂತೇಳಿ ನಿನ್ನ ಹೆಸರನ್ನು ಯಾರು ಕರೀತಾರೆ. ತ್ವದರ್ಪಿತ ದೃಶಃ. ನಿನ್ನನ್ನು ಕಣ್ತುಂಬ ನೋಡ್ತಾರೆ. ಸ್ಯಾನ್ಮೇ ಶರೀರವ್ಯ. ತಿರುಗಿ ಅವ್ರ ಪುನರ್ಜನ್ಮ ಇಲ್ಲ. ಆ ಭಾವನೆಯಿಂದ ನೋಡಬೇಕಷ್ಟೆ. ಇಂಥ ಅದ್ಭುತಳಾಗಿರ್ತಕ್ಕಂಥವಳು ಅಂತ ತಿಳ್ಕೊಂಡಂತ ಹೇಳಿ ಸತ್ಯಧರ್ಮ ತೀರ್ಥರು ರುದ್ರಾಂಶ ಸಂಭೂತರು ಅಂತ ಹೇಳ್ತಕ್ಕಂಥ ಒಂದು ಪ್ರತೀತಿ ಇದೆ. ಗಂಗೆ ಇವತ್ತಿಗೂ ಕೂಡ ವೃಂದಾವನದ ಎದುರಿಗೆ ಮೇಲಿನಿಂದ ಹನಿ ಹನಿ ಹನಿಯಾಗಿ ಬೀಳ್ತಾ ಇದ್ದಾಳೆ. ಎಲ್ಲಿಂದ ಬರ್ತಾ ಇದ್ದಾಳೆ ಗೊತ್ತಿಲ್ಲ. ಮೇಲಿನ ಮಾಳಿಗೆ ಎಲ್ಲಿ ನೋಡಿದ್ರೆ ಎಲ್ಲೂ ಹಸಿ ಇಲ್ಲ. ವೃಂದಾವನದ ಮುಂದೆ ಸಣ್ಣ 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 ಲಿಂಗದಂತೆ ಆ ನೀರು ಬಿದ್ದು ಬಿದ್ದು ಲಿಂಗದಂತೆ ಆಕೃತಿಗಳು ಬಂದಿವೆ. ಅವರು ಗಂಗಾಲಹರಿ ಅಂತ ತಿಳ್ಕೊಂಡಂತೇಳಿ ಸುಮಾರು 40 ಶ್ಲೋಕದ ಸ್ತೋತ್ರವನ್ನು ಬರೆದಿದ್ದಾರೆ. ಅದರ ಒಂದು ಶ್ಲೋಕ ಈ ರೀತಿಯಾಗಿದೆ. ಜಲೇ ಪೀತೆ ಪೀತೆ
ಮನಸಿ ಚ ಶುಚಿತ್ವಂ ಜನಕಜ ಅಭಿರಾಮಂ ಶ್ರೀರಾಮೇ ಮತಿರಿತಿ ಭವಾನ್ ಭವಸ್ಮಿನ್ ಅಭಿಭವೇತ್ ಭವಸ್ಮಿನ್ ಅಪಿ ಭವೇತ್. ಗಂಗಾದೇವಿ, ನಿನ್ನ ನೀರನ್ನು ಕುಡಿದು ನಿನ್ನ ನೀರಲ್ಲಿ ಸ್ನಾನ ಮಾಡಿರ್ತಕ್ಕಂಥ ಯಾವ ವ್ಯಕ್ತಿಗಳಿದ್ದಾರೆ ಅವರಿಗೆ ನೀನು ಏನು ಮಾಡ್ತೀಯ ಅಂತ ತಿಳ್ಕೊಂಡಂತಂದರೆ, ಜನಕಜ ಅಭಿರಾಮೇ ಶ್ರೀರಾಮೇ, ಸೀತಾದೇವಿಗೆ ಅತ್ಯಂತ ಪ್ರಿಯಪತಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರನಲ್ಲಿ ವಿಶೇಷವಾಗಿರ್ತಕ್ಕಂಥ ಭಕ್ತಿಯನ್ನು ತಂದು ಕೊಡ್ತೀವಿ. ಯಾಕೆಂದರೆ ಯದ್ಮೂರ್ಧನಿ ಯಸೂರ್ಧನ್ನೇ ಮೂರ್ಧನ್ ಅಮಿಷ ವಪುಷಃ ಬಿಭ್ರತೆ ಚಯಂ. ವೇಗವಾದ ಗತಿಯುಳ್ಳ ಗಂಗಾದೇವಿ, ನೀನು ಯಾರ ತಲೆಯ ಮೇಲೆ ಬೀಳ್ತೀಯಲ್ಲ ಅವರು ನಿನ್ನ ಸಂಪರ್ಕದಿಂದಲೇ ಆ ರುದ್ರದೇವರು ಸತಿ ಅವಿಕಲಂ ಲಲಾಮಿ ಯದಭವತ, ರಾಮದೇವರ ಪರಮಭಕ್ತರಾದ ಅವರೇ ತಮ್ಮ ಹೆಂಡತಿಗೆ ದಾಕ್ಷಾಯಣಿಗೆ ಉಪದೇಶ ಕೊಡ್ತಾರೆ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳ್ಕೊಂಡಂತ ಹೇಳಿ. ಈ ರೀತಿಯಾಗಿ ಗಂಗೆ ಒಂದು ವೈಶಿಷ್ಟ್ಯ ಇದೆ. ಮಹಾವ್ಯಕ್ತಿಯಾಗಿ ಹೋದ ಜಗನ್ನಾಥ ಪಂಡಿತ ಅಂತ ತಿಳ್ಕೊಂಡಂತೇಳಿ. ಅವನ ಪಾಂಡಿತ್ಯ ಇಷ್ಟಿತ್ತಲ್ಲ, ದಕ್ಷಿಣ ದೇಶದಲ್ಲಿ ಎಲ್ಲ ಪಂಡಿತರನ್ನು ಗೆದ್ದ. ಆನಂತರ ಅನೇಕ ರಾಜರು ಅವನ ಪಾಂಡಿತ್ಯ ಇಷ್ಟತ್ತು ಎಲ್ಲ ಸೋಲಿಸ್ತಾ ಕಾಶ್ಮೀರದಿಂದ ಆಸಾಮಕ್ಕೆ ಬಂದಿದ್ದಾನೆ. ಅಲ್ಲಿ ಇರ್ತಕ್ಕಂತಹ ರಾಜನಲ್ಲಿ ಇವನ ಪಾಂಡಿತ್ಯದ ಮಹತ್ವವನ್ನು ಕೇಳಿ ಕಾಮರೂಪ ಅಂತ ತಿಳ್ಕೊಂಡಂಥ ರಾಜ್ಯ, ಆ ಕಾಮರೂಪದ ರಾಜಧಾನಿಯ ಆಸ್ಥಾನ ಪಂಡಿತನಾಗ್ತಾನೆ. ಎಲ್ಲಿ ಕಾಮರೂಪ, ಎಲ್ಲಿ ಆಂಧ್ರ ಪ್ರದೇಶ. ಇದನ್ನು ಕೇಳಿ ದಿಲ್ಲಿಯಲ್ಲಿ ಶಹಜಹಾನ್ ಅಂತ ತಿಳ್ಕೊಂಡಂತಿರ್ತಾನೆ. ಇವನ ಕೀರ್ತಿಯನ್ನು ಕೇಳಿದ ಶಹಜಹಾನ್ ಅವನಿಗೆ ಏನು ಹೇಳಿ ಕಳಿಸ್ತಾನೆ, ನಿನಗೆ ಎಷ್ಟು ಸಂಬಳ ಬೇಕು ಅಷ್ಟು ಸಂಬಳ ನಿನಗೆ ನಾನು ಕಳಿಸ್ಕೊಡ್ತೇನೆ ಅಂತ, ನನ್ನ ಹತ್ರ ಬಂದಿರು. ಆಗ ಜಗನ್ನಾಥ ಪಂಡಿತ ಹೇಳ್ತಾನೆ, ದಿಲ್ಲೀಶ್ವರೋವ ಜಗದೀಶ್ವರೋವ, ನೀನು ದಿಲ್ಲಿ ಅಧಿಪತಿಯಾಗಿರಲಿ, ಸಂಪೂರ್ಣ ಜಗತ್ತಿನ ಅಧಿಪತಿಯಾಗಿರಲಿ, ಜಗದೀಶ್ವರನಾದ ಪರಮಾತ್ಮ ಮಾತ್ರ ನನ್ನ ಇಚ್ಛೆಯನ್ನು ಪೂರೈಸಲಿಕ್ಕೆ ಸಮರ್ಥ. ನೀ ದಿಲ್ಲೀಶ್ವರನಾದ ನೀನಲ್ಲ. ಉಳಿದ ರಾಜರು ಅವರೆಲ್ಲ ಕೊಡ್ತಕ್ಕಂಥ ಸಂಬಳ ನನ್ನ ಶಾಖಾಯ ವಾಸ್ಯಾತ್ ಲವಣಾಯ ವಾಸ್ಯಾತ್, ತರಕಾರಿ ಉಪ್ಪು ತರಲಿಕ್ಕೆ ಸಾಕಾಗ್ತದಕ್ಕೋದಿಲ್ಲ ಅಂಥೇಳಿ ಅಂತ ತನ್ನ ಒಂದು ಕವಿತಾ ವೈದುಷ್ಟ್ಯವನ್ನು ಬರೆಸ್ತಾನೆ. ಕೊನೆಗೆ ಕಾಮರೂಪ ರಾಜನಿಗೆ ಇವನು ಹೇಳಿ ಕಳಿಸಿದಾಗ ಇವನು ಕಳಿಸ್ತಾನೆ, ಹೋಗಪ್ಪ ದೊಡ್ಡ ಮನುಷ್ಯ ಕರಿತಾ ಇದ್ದಾನೆ. ಬಂದ ಜಗನ್ನಾಥ ಪಂಡಿತ ಭೇಟಿಯಾದ. ಆಗ ಒಂದೆರಡು ಪದ್ಯಗಳನ್ನು ರಚಿಸಿ ಹೇಳು ಅಂತ ತಿಳ್ಕೊಂಡಂತೇಳಿ ಅವರಿಬ್ಬರಲ್ಲಿ ಮಾತುಕತೆ ನಡೆದಿತ್ತು. ಮಾತುಕತೆ ನಡೆದಾಗ ಅಂದರೆ ಮನುಷ್ಯ ಏರಿದ ಮನುಷ್ಯ ಕಾಮೇಶ ಕ್ರೋಧೇಶ ಅದರ ಮಧ್ಯೆಯಲ್ಲಿ ಬಿದ್ದ ಅಂತಂದರೆ ಪತಿತನಾಗ್ತಾನೆ. ಆವಾಗ ಶಹಜಹಾನ್ ಮಾತುಕತೆಯಲ್ಲಿ ಊಟದ ವೇಳೆ ಆಗಿತ್ತು. ಶಹಜಹಾನ್ ಒಬ್ಬಳು ಬ್ರಾಹ್ಮಣ ಹುಡುಗಿಯನ್ನು ಸಂರಕ್ಷಣೆ ಮಾಡಿದ್ದ ತನ್ನ ಹತ್ರ, ಲವಂಗಿ ಅಂತ ತಿಳ್ಕೊಂಡಂತೇಳಿ. ಭಾಳ ಸುಂದರ ಹುಡುಗಿ. ಅವಳು ಒಂದು ಪರದೆಯಿಂದ, ಈಗಿನಂತೆ ಎದುರಿಗೆ ಬಂದು ಹೇಳ್ತಕ್ಕಂಥ ಕ್ರಮ ಇಲ್ಲ, ಪರದೆಯಿಂದ ಸ್ವಲ್ಪ ಕೈ ಹೊರಗೆ ಹಾಕಿ ತನ್ನ ಬಳಿ ಸಪ್ಲೈ ಮಾಡಿದ್ದಾಳೆ. ಅಂದರೆ ರಾಜನಿಗೆ ಸೂಚನೆ ಕೊಡೋದಕ್ಕೋಸ್ಕರ ಊಟಕ್ಕೆ ಬನ್ನಿ ಅಂತ. ಆ ಸಪ್ಲೈಗೆ ಇಬ್ಬರು ಆ ಕಡೆ ನೋಡಿದರು. ಶಹಜಹಾನ್ ಹೇಳ್ದ, ಆ ಕೈ ನೋಡಿದ್ದೀಯಲ್ಲ? ಅವ್ನು ನೋಡಿದ್ದೇನೆ. ಹಾಗಾದರೆ ಅದೃಷ್ಟಿಂದಲೇ ಅವಳನ್ನು ವರ್ಣನೆ ಮಾಡು ಅಂತ ತಿಳ್ಕೊಂಡು ಹೇಳ್ದ. ಕೈಯ ಸಾಮುದ್ರಿಕ ಶಾಸ್ತ್ರದಿಂದ ಅವಳು ಹೇಗಿದ್ದಾಳೆ ವರ್ಣನೆ ಮಾಡು ಅಂತ ತಿಳ್ಕೊಂಡಂತಂದರೆ, ಅವಳ ಹಣ್ಣು ಎಲ್ಲ ರೀತಿಯಾಗಿರ್ತಕ್ಕಂಥ ಸರಿಯಾದ ರೀತಿಯಾಗಿ ಮೂಗಿದೆ, ಕಣ್ಣಿದೆ, ಎಲ್ಲ ರೀತಿಯಾಗಿರ್ತಕ್ಕಂಥ ವರ್ಣನೆ ಮಾಡಿದಾಗ ಶಹಜಹಾನ್ ಹೇಳಿದ, ನೀನು ಬೇಡಿದು ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ. ಆ ದುಷ್ಟರಾಜರ ಸಹವಾಸ ಸ್ವಲ್ಪ ಹೊತ್ತು ಮಾಡಿದ್ದರಿಂದಲೇ ಜಗನ್ನಾಥ ಪಂಡಿತನಿಗೆ ಕಾಮದಲ್ಲಿ ಬಿದ್ದ. ಆ ಲವಂಗಿಯನ್ನು ಕೊಟ್ಟು ಮದುವೆ ಮಾಡಿ ಅಂತ ಹೇಳಿದ. ಅವಳು ಬ್ರಾಹ್ಮಣ ಹುಡುಗಿ ಅಂತ ಪ್ರತೀತಿ ಇದೆ, ಆದರೆ ಬೆಳೆದದ್ದು ಅವನ ಮನೆಯಲ್ಲೇ. ಇದರಿಂದ ಸಂಪೂರ್ಣ ಸಮಾಜ ಅವರನ್ನು ತಿರಸ್ಕಾರ ಮಾಡಿತು.
ಅದರ ರಾಜ ಮರ್ಯಾದೆಯಿಂದ ಇಟ್ಟುಕೊಂಡಿದ್ದ. ಅನೇಕ ಶ್ರೇಷ್ಠ ಗ್ರಂಥಗಳನ್ನು ಬರೆದಿದ್ದಾರೆ. ಶೃಂಗಾಲಹರಿ, ಆನಂತರ ಸೌಂದರ್ಯಲಹರಿ, ಆಮೇಲೆ ಧ್ವನ್ಯಾಲೋಕಕ್ಕೆ ವ್ಯಾಖ್ಯಾನ ಇತ್ಯಾದಿಗಳು, ಧ್ವನ್ಯಾಲೋಕ ಇತ್ಯಾದಿ ಅನೇಕ ಗ್ರಂಥಗಳನ್ನು ಬರೆದಿರ್ತಕ್ಕಂಥ ಮಹಾನ್ ಕವಿ. ಅಷ್ಟರಲ್ಲಿ ಶಹಜಾನನ್ನು ವೃದ್ಧಾಪ್ಯದಲ್ಲಿ ಕಾರಾಗೃಹದಲ್ಲಿಟ್ಟು ದಾರಾ ಸೂಜಾನನ್ನು ಕೊಂದು ಔರಂಗಜೇಬ ರಾಜನ ಕೂತ್ಕೊಂಡ, ಬ್ರಾಹ್ಮಣ ದ್ವೇಷಿ. ಅದಕ್ಕೆ ಅಲ್ಲಿಂದ ಅವನು ಹೊರಟು ರಾತ್ರೋರಾತ್ರಿ ಲವಂಗಿಯನ್ನು ಕರೆದುಕೊಂಡು ಕಾಶಿಗೆ ಬರ್ತಾನೆ. ಕಾಶಿಗೆ ಬಂದರೆ ಒಬ್ಬರು ಅವನ ಹತ್ರ ಸೇರಿಸೋದಿಲ್ಲ. ನೀನು ವಿಧರ್ಮೀಯ ಹೆಂಡತಿಯನ್ನು ಮದುವೆ ಮಾಡಿಕೊಂಡಿದ್ದು ಬೇಡ ಅಂತ ತಿಳ್ಕೊಂಡು ಅಂತೇಳಿ. ಕೊನೆಗೆ 2 ದಿವಸ ರಾತ್ರಿಯಲ್ಲೇ ನದಿ ದಂಡೆಯಲ್ಲಿ ಮಲ್ಕೊಂಡಿರ್ತಾರೆ. ಅಲ್ಲಿ ಚಳಿಯಿಂದ ಚಳಿ ಜ್ವರ ಬಂದು ಲವಂಗಿ ಸತ್ತೋಗ್ತಾಳೆ. ಇದರಿಂದ ಜಗನ್ನಾಥ ಪಂಡಿತ ಭಾಳ ದುಃಖಿತನಾಗಿ ತಾನು ಗಂಗೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಬಲ್ಲ, ಗಂಗೆ ನೀನೇ ಬಂದನ್ನು ಕರೆದುಕೊಂಡು ಹೋಗು ಅಂತ ತಿಳ್ಕೊಂಡು ಅಂತೇಳಿ 48-50 ಮೆಟ್ಟಲುಗಳಿವೆ ಮಣಿಕರ್ಣಿಕಾ ಘಾಟಕ್ಕೆ. ದಂಡೆಯ ಮೇಲೆ ಕೂತ್ಕೊಂಡು ಗಂಗಾಲಹರಿ ಒಂದೊಂದು ಶ್ಲೋಕ ಮುಗಿದಂತೆ ಒಂದು ಗಂಗೆ ಒಂದೊಂದು ಮೆಟ್ಟಲ ಮೇಲೆ ಬರ್ತಾ ಇದ್ದಾಳೆ. ಅದನ್ನು ಹೇಳ್ತಾ ಕೂತ್ಕೊಂಡ್ರೆ 2 ದಿವಸ ಸಾಲೋದಿಲ್ಲ, ಅಷ್ಟು ಒಳ್ಳೆಯದಿದೆ. ಆದರೆ ಒಂದೇ ಒಂದು ಶ್ಲೋಕ ಹೇಳಿ ಮುಗಿಸ್ತೇನೆ ನಾನು. ತ್ರಪಂತೆ ತೀರ್ಥಾನಿ ತ್ವರಿತಮಿಹ ತಾನಿ ಯಶ್ಯೋದ್ಧೃತಿ ವಿಧೌ ಕರಂ ಚೀರ್ಣೆ ಕರಂ ಕರ್ಣೆ ಕುರ್ವಂತ್ಯಪಿ ಕಪಾಲಿ ಪ್ರಭೃತಯ ಇಮಂ ತಮ್ಮಾಂ ತ್ವಂ ಇಯಮನು ಕಂಪಾರ್ದ್ರ ಹೃದಯೇ ಪುನಾನಾ ಸರ್ವೇಷಾಂ ಅಗಮತೇನ ದರ್ಪಂ ದಲಯಸಿ. ಅಮ್ಮ, ನಾನು ಮಾಡಿದ ಪಾಪ ಎಷ್ಟಿದೆ ಅಂತ ಕೊಂಡಂತಂದರೆ, ನಾನು ಯಾವುದೇ ತೀರ್ಥಕ್ಕೆ ಸ್ನಾನ ಮಾಡಿದರೆ ಆ ತೀರ್ಥಾಭಿಮಾನ ದೇವತೆಗಳು ನಾಚಿಕೆ ಪಟ್ಟು ಹೊರಟೋಗ್ಬಿಡ್ತಾರೆ, ಇವನ್ನೇ ಉದ್ಧಾರ ಮಾಡೋದು ಅಂತ ಕೊಂಡಂತೇಳಿ. ತ್ರಪಂತೆ ತೀರ್ಥಾನಿ ತ್ವರಿತಂ ಯಶ್ಯೋ ಧೃತಿವಿದೋ. ನನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಯಾವ ನದಿಗಳು ಸಮರ್ಥರಾಗಲಿಲ್ಲ. ಎಲ್ಲರೂ ನಾಚಿಕೆ ಬಿಟ್ಕೊಂಡು ಅದಕ್ಕೆ ಹೋಗ್ಬಿಡ್ತಾರೆ. ಇನ್ನು ದೇವತೆಗಳ ಹತ್ರ ಹೋದರೆ ರುದ್ರಾದಿ ದೇವತೆಗಳು ಕೈ ಕಪಾಲಿ ಪ್ರವೃತ್ತಯ ಕಿವಿ ಮೇಲೆ ಕೈ ಇಟ್ಕೋತಾರೆ. ಶಾಂತಂ ಪಾಪಂ ಶಾಂತಂ ಪಾಪಂ, ನಿನ್ನನ್ನು ಉದ್ಧಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು. ಅಂಥ ಮಹಾಪಾಪಿಯಾಗಿರ್ತಕ್ಕಂಥ ಅವನು, ಅಮ್ಮ ನಿನ್ನನ್ನು ತಾಯಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಗಂಗಾದೇವಿ ನೀನು ಅತ್ಯಂತ ಕರುಣಾ ಸಮುದ್ರಳು. ಇಮಂ ತಂ ಮಾಂ ತ್ವಂ ಇಯಮನು ಕಂಪಾರ್ದ್ರ ಹೃದಯ. ನಿನ್ನ ಹೃದಯ ಯಾವಾಗಲೂ ದಯದಿಂದ ಯುಕ್ತವಾಗಿರ್ತಕ್ಕಂಥದ್ದು. ಆದ್ದರಿಂದಾಗಿ ನೀನು ನನ್ನನ್ನು ಉದ್ಧರಿಸಿ ಪಾಪಗಳನ್ನು ದೂರ ಮಾಡುವವರಲ್ಲಿ ನಾನೇ ಶ್ರೇಷ್ಠಳು ಅಂತ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಡುತ್ತಾಯಿ. ಹೀಗೆ ಅವನು ಸ್ತೋತ್ರ ಮುಗಿಯುವುದಷ್ಟೊತ್ತಿಗೆ ಕೊನೆಯ ಶ್ಲೋಕ ಹೇಳಿದ ಕ್ಷಣಕ್ಕೇ ಗಂಗೆಯ ಪ್ರವಾಹ ಬಂದು ಅವನು ಹೊಡ್ಕೊಂಡು ಹೋಗ್ಬಿಡ್ತಾನೆ. ಅಂಥ ಕವಿ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ. ಏನೋ ಪ್ರಾರಬ್ಧ ಕರ್ಮ, ಆದರೆ ಅವನು ಮಾಡಿದ ಸಾಹಿತ್ಯ ಇವತ್ತಿಗೂ ಅಮರವಾಗಿದೆ. ಅಜರಾಮರವಾಗಿರ್ತಕ್ಕಂಥ ಅದ್ಭುತವಾದಂಥ ಆ ಜಗನ್ನಾಥ ಪಂಡಿತನ ಸಾಹಿತ್ಯ ಒಂದೊಂದು ಶ್ಲೋಕವನ್ನು ಓದಬೇಕು, ಅಷ್ಟು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಇರತಕ್ಕಂಥದ್ದು. ಇಂಥ ಪವಿತ್ರವಾದ ಗಂಗೆಯನ್ನು ನಾವು ಪಡೆದಿದ್ದೇವೆ. ನಾವು ನೀವು ಸಕಲ ತೀರ್ಥದಲ್ಲಿ ಸ್ನಾನ ಮಾಡಿದಂತೆ ಆಯಿತು. ಇವತ್ತು ಪುಷ್ಯಮಾಸ ಕೃಷ್ಣಪಕ್ಷ ದ್ವಿತೀಯ. ನಮಗೆ ಇವತ್ತು ಸಕಲ ತೀರ್ಥ ಸ್ನಾನದ ಸ್ಥಳ ಗಂಗೆ ಮಹಿಮೆ ಕೇಳಿದ್ದೇವೆ, ಗಂಗೆ ಬಂದ ಕ್ರಮ ಕೇಳಿದ್ದೇವೆ. ಅಲ್ಲಿ ಇಲ್ಲಿ ವರ್ಲ್ಡ್ ಟೂರಿಗಂತಲೂ ಹೋಗ್ತೇವೆ. ಯಾವುದೋ ನಯಾಗರ ನೋಡ್ಲಿಕ್ಕೆ ಹೋಗ್ತಾರಂತೆ, ಆನಂತರ ಮತ್ತೇನೋ ಸಿಮ್ಲಾ ಗಿಮ್ಲಾ ಅಲ್ಲಿ ಹೋಗ್ತಾರಂತೆ. ಬೇಡ, ಕಾಶಿಗೆ ಹೋಗಿ, ಹರಿದ್ವಾರಕ್ಕೆ ಹೋಗಿ ನಿಮ್ಮ ರಜೆಯನ್ನು ಅಲ್ಲಿ ಕಳೆದು ಪಿತೃಗಳನ್ನು ಉದ್ಧರಿಸಿ ನೀವು ಉದ್ಧತರಾಗಿ ಬನ್ನಿ. ಅಲ್ಲಿಯ ಸೌಂದರ್ಯ, ಅಲ್ಲಿಯ ವಿಶಿಷ್ಟತೆ ನಿಮಗೆಲ್ಲೂ ಸಿಕ್ಕೋದಿಲ್ಲ. ಇಂಥ ಅದ್ಭುತವಾಗಿರ್ತಕ್ಕಂಥ ನಮ್ಮ ತಾಯಿ ಗಂಗೆ. ಗಂಗಾ ಗಂಗೇತಿ ಯೊಬ್ಬರು ಯಾತ್ ಯೋಜನಾನಾಂ ಶತೇರಪಿ ಮುಚ್ಚತೆ ಸರ್ವಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ. ಇಂಥ ಗಂಗಾದೇವಿ ನಿನಗೆ ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.